ಹೃದಯವೆನ್ನ ತಂದೆನು, ಗುಡಿಗೆ ನಿಮ್ಮ ಬಂದೆನು. ಹೃದಯವೆನ್ನ ತಂದೆನು, ಕೋಣದ ಕಮಲ ರವಿಯ ಉದಯ ಅರಳಿಯಳನ್ನು ನಮಿಗುವುದು. ಪಾಪಿ ನಾನು ಅದನ್ನು ಕಂಡು ಪಾದ ಪಿಡಿಯ ಬಂದೆನು, ಗುಡಿಗೆ ನಿಮ್ಮ ಬಂದೆನು. ಹೃದಯವೆನ್ನ ತಂದೆನು. ಈ ದಿನ ಐದಿನ ಬಲಿ ಪೂಜೆಯನ್ನು ಕೆಳಕಂಡ ಉದ್ದೇಶಗಳಿಗಾಗಿ ಅರ್ಪಿಸಲಾಗುವುದು. ಪೀಟರ್ ಬಾಯಸ್ ಹಾಗೂ ಕುಟುಂಬದ ಅಭಿಪ್ರಾಯದಂತೆ ಯೇಸುವಿನ ಪವಿತ್ರ ಹೃದಯಕ್ಕೆ ಕೃತಜ್ಞತೆಯಾಗಿ, ಬೆರ್ನಾರ್ಡ್ ನರೋನ್ನ ಮತ್ತು ಕುಟುಂಬದವರ ಅಭಿಪ್ರಾಯದಂತೆ ಪ್ರಭು ಯೇಸುವಿಗೆ ಕೃತಜ್ಞತೆಯಾಗಿ, ರೀಟಾ ಫರ್ನಾಂಡಿಸ್ ಮತ್ತು ಕುಟುಂಬದವರ ಅಭಿಪ್ರಾಯದಂತೆ ತ್ರಯೇಕ ದೇವರಿಗೆ ಕೃತಜ್ಞತೆಯಾಗಿ, ಉಷಾ ಡಿಸೋಜಾ ಮತ್ತು ಕುಟುಂಬದವರ ಅಭಿಪ್ರಾಯದಂತೆ ಮಾತೆ ಮರಿಯಮ್ಮನವರಿಗೆ ಕೃತಜ್ಞತೆಯಾಗಿ, ಲಿಲಿ ಡಿಸೋಜಾ ಹಾಗೂ ಕುಟುಂಬದವರ ಅಭಿಪ್ರಾಯದಂತೆ ಮಾತೆ ಮರಿಯಮ್ಮನವರಿಗೆ ಕೃತಜ್ಞತೆಯಾಗಿ, ಥಾಮಸ್ ಲೋಬೋ ಹಾಗೂ ಕುಟುಂಬದವರ ಅಭಿಪ್ರಾಯದಂತೆ ದಿವಂಗತರಾದ ಪೀಟರ್ ಲೋಬೋ ಮತ್ತು ಆಲಿಸ್ ಲೋಬೋ ಇವರ ಆತ್ಮಶಾಂತಿಗಾಗಿ, ಬೆನೆಡಿಕ್ಟಾ ಗೊನ್ಸಾಲ್ವಿಸ್ ಹಾಗೂ ಕುಟುಂಬದವರ ಅಭಿಪ್ರಾಯದಂತೆ ದಿವಂಗತರಾದ ಸಿಂಥಿಯಾ ಗೊನ್ಸಾಲ್ವಿಸ್ ಇವರ ಆತ್ಮಶಾಂತಿಗಾಗಿ, ಹಾಗೂ ವಿಶೇಷ ಕೋರಿಕೆಯಾಗಿ ಪದವಿ ಎಂಬ ಮಗುವಿಗೆ ಮಾತನಾಡುವ ಶಕ್ತಿ ದೊರಕುವಂತೆ ಈ ದಿವ್ಯ ಬಲಿಪೂಜೆಯಲ್ಲಿ ಪ್ರಾರ್ಥಿಸಲಾಗುವುದು. ಈ ಉದ್ದೇಶಗಳೊಂದಿಗೆ ನಮ್ಮ ಧರ್ಮಕೇಂದ್ರ ಪ್ರತಿಯೊಂದು ಕುಟುಂಬಗಳ ಉದ್ದೇಶಗಳಿಗಾಗಿ, ವಿಶೇಷವಾಗಿ ವಿಶ್ವದಲ್ಲಿ ಶಾಂತಿ ಸಮಾಧಾನ ನೆಲೆಸುವಂತೆ ಈ ದಿವ್ಯ ಬಲಿಪೂಜೆಯಲ್ಲಿ ನಾವು ಪ್ರಾರ್ಥಿಸೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ತಂದೆ ದೇವರ ಪ್ರೀತಿಯು, ಪಾವನಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಸಾಧಾರಣ ಕಾಲದ ತಪಸ್ಸು ಕಾಲದ 3ನೇ ಭಾನುವಾರದಲ್ಲಿ ನಾವಿದ್ದೇವೆ. ಈ ತಪಸ್ಸು ಕಾಲದ 3ನೇ ಭಾನುವಾರವು ನಮಗೆ ಜೀವಂತ ಬುಗ್ಗೆ, ಜೀವಂತ ನೀರಿನ ಆ ನೀರು ಜಲ, ಜೀವಂತ ಜಲ ಪ್ರಭು ಯೇಸು ಎಂಬುದಾಗಿ ಇವತ್ತು ಇಂದಿನ ವಾಚನಗಳು ನಮಗೆ ಸೂಚನೆಯನ್ನ ಕೊಡುತ್ತವೆ. ಈ ನಿಟ್ಟಿನಲ್ಲಿ ನಾವು ಅವಲೋಕಿಸಿ ನೋಡೋಣ. ನಮಗೆ ಜೀವದಾಯಕ ಬುಗ್ಗೆಯು ಜಲವು ಜರಿಯೂ ಆದಂತ ಆ ಪ್ರಭು ಯೇಸುವನ್ನು ನಮ್ಮ ಜೀವನದಲ್ಲಿ ಸ್ವೀಕಾರ ಮಾಡಲು ನಾವು ಸಿದ್ಧರಿದ್ದೇವೆ ಎಂಬ ಪ್ರಶ್ನೆಯನ್ನು ಕೇಳಿಕೊಳ್ಳುತ್ತಾ, ಮಾಡಿದಂತ ತಪ್ಪುಗಳನ್ನು ಪಾಪಗಳನ್ನು ಒಪ್ಪಿಕೊಂಡು ನನ್ನ ದೇವರಲ್ಲಿ ಕ್ಷಮೆಯನ್ನು ಬೇಡೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಮನುಷ್ಯನಿಗೆ ಪಾಪಿ ಮನುಷ್ಯನಿಗೆ ಮಮತೆಯ ಮರೆತವನೇ ಮಮತೆಯ
ಕ್ರಿಸ್ತನೇ ದಯೆ ತೋರಿ ಸ್ವಾಮಿ ಮನುಜರಿಗೆ ಪ್ರಭು ದಯೆ ತೋರಿ ಸ್ವಾಮಿ ಮನುಜರಿಗೆ ಪ್ರಭು ದಯೆ ತೋರಿ ಪ್ರಾರ್ಥಿಸೋಣ. ಸರ್ವ ಒಳಿತಿಗೂ ಸಕಲ ದಯೆಗೂ ಮೂಲ ಕಾರಣನಾದ ದೇವರೇ, ಉಪವಾಸ, ಪ್ರಾರ್ಥನೆ ಮತ್ತು ದಾನ ಧರ್ಮಗಳು ಪಾಪ ಪರಿಹಾರಕ್ಕೆ ಸಾಧನಗಳೆಂದು ನೀವು ನಮಗೆ ತೋರಿಸಿದ್ದೀರಿ. ನಮ್ಮ ದೀನ ಸ್ಥಿತಿಯ ನಿವೇದನೆಯನ್ನು ಪ್ರಸನ್ನತೆಯಿಂದ ಇಚ್ಛಿಸಿರಿ. ನಮ್ಮ ಮನಸ್ಸಾಕ್ಷಿಯ ನಿಮಿತ್ತ ಕುಗ್ಗಿರುವ ನಮ್ಮನ್ನು ನಿಮ್ಮ ದಯೆಯಿಂದ ಸದಾ ಚೇತನಗೊಳಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರಾಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ವಿಮೋಚನಾ ಕಾಂಡದಿಂದ ವಾಚನ. ಜನರು ನೀರಿಲ್ಲದೆ ಬಾಯಾರಿಕೆಯ ಬೇಸರದಿಂದ ಮೋಶೆಯ ವಿರುದ್ಧ ಗೊಣಗುಟ್ಟಿದರು. ನೀನು ನಮ್ಮನ್ನು, ನಮ್ಮ ಮಕ್ಕಳನ್ನು ಹಾಗೂ ದನಕರುಗಳನ್ನು ಈಜಿಪ್ಟಿನಿಂದ ಕರೆದು ತಂದದ್ದು ಏಕೆ? ನೀರಿಲ್ಲದೆ ಸಾಯಿಸುವುದಕ್ಕೋ ಎಂದು ದೂರಿದರು. ಆಗ ಮೋಶೆ ಸರ್ವೇಶ್ವರನಿಗೆ ಮೊರೆಯಿಟ್ಟನು. ಈ ಜನರಿಗಾಗಿ ನಾನೇನು ಮಾಡಲಿ? ಅವರು ನನ್ನನ್ನು ಕಲ್ಲೆಸೆದು ಕೊಲ್ಲುವಂತಿದ್ದಾರೆ ಎಂದು ಪ್ರಾರ್ಥಿಸಿದನು. ಅದಕ್ಕೆ ಸರ್ವೇಶ್ವರ, ನೀನು ನೈಲ್ ನದಿಯನ್ನು ಹೊಡೆದ ಕೋಲನ್ನು ಕೈಯಲ್ಲಿ ಹಿಡಿದುಕೊಂಡು ಇಸ್ರೇಲರ ಹಿರಿಯರಲ್ಲಿ ಕೆಲವರನ್ನು ಕರೆದುಕೊಂಡು ನಾನು ತೋರಿಸುವ ಸ್ಥಳಕ್ಕೆ ಜನರ ಮುಂದೆ ಹೋಗು. ಅಲ್ಲೇ ಹೊರಬಿನಲ್ಲಿರುವ ಬಂಡೆಯೊಂದರ ಮೇಲೆ ನಾನೇ ನಿನ್ನ ಮುಂದೆ ನಿಲ್ಲುವೆನು. ಆ ಬಂಡೆಯನ್ನು ನೀನು ಹೊಡೆ, ಆಗ ಅದರಿಂದ ನೀರು ಹೊರಡುವುದು, ಜನರು ಕುಡಿಯಲಿ ಎಂದು ಅಪ್ಪಣೆ ಕೊಟ್ಟರು. ಹಾಗೆಯೇ ಮೋಶೆ ಇಸ್ರೇಲರ ಹಿರಿಯರ ಕಣ್ಣೆದುರಿನಲ್ಲೇ ಮಾಡಿದನು. ಸರ್ವೇಶ್ವರ ಸ್ವಾಮಿ ತಮ್ಮ ಮಧ್ಯೆ ಇದ್ದಾರೋ ಇಲ್ಲವೋ ಎಂದು ಇಸ್ರೇಲರು ಅಲ್ಲಿ ಪರೀಕ್ಷಿಸಿದ್ದರಿಂದ ಮೋಶೆ ಆ ಸ್ಥಳಕ್ಕೆ ಮಸ್ಸಾ ಎಂತಲೂ, ಜನರು ತನ್ನೊಡನೆ ವಾಗ್ವಾದ ಮಾಡಿದ್ದರಿಂದ ಮೆರೀಬಾ ಎಂತಲೂ ಹೆಸರಿಟ್ಟರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಶ್ಲೋಕ. ಆತನ ಕರೆಗೆ ಕಿವಿಗೊಟ್ಟರೆನಿತು, ಒಳಿತು ನೀವಿಂದೆ ಕಲ್ಲಾಗದಿರಿ ಹೃದಯವನ್ನು ನಿಮ್ಮ ಪೂರ್ವಜರಂತೆ. ಆತನ ಕರೆಗೆ ಕಿವಿಗೊಟ್ಟರೆನಿತು, ಒಳಿತು ನೀವಿಂದೆ ಕಲ್ಲಾಗಿಸಿಕೊಳ್ಳದಿರಿ ಹೃದಯವನ್ನು ನಿಮ್ಮ ಪೂರ್ವಜರಂತೆ. ಬನ್ನಿ, ಸ್ತುತಿಗೀತೆ ಹಾಡೋಣ, ಬನ್ನಿ, ಪ್ರಭುವಿಗೆ ಜಯಘೋಷ ಮಾಡೋಣ. ನಮ್ಮ ರಕ್ಷಕ ದೇವನಿಗೆ ಆತನ ಸನ್ನಿಧಿ ಸೇರೋಣ ಕೃತಜ್ಞತಾ ಸ್ತೋತ್ರದೊಂದಿಗೆ. ಜಯ ಜಯಕಾರ ಮಾಡೋಣ ಕೀರ್ತನೆಗಳಿಂದ ಆತನಿಗೆ. ಶ್ಲೋಕ. ಆತನ ಕರೆಗೆ ಕಿವಿಗೊಟ್ಟರೆನಿತು, ಒಳಿತು ನೀವಿಂದೆ ಕಲ್ಲಾಗಿಸಿಕೊಳ್ಳದಿರಿ ಹೃದಯವನ್ನು ನಿಮ್ಮ ಪೂರ್ವಜರಂತೆ. ಬನ್ನಿ, ಆರಾಧಿಸೋಣ, ಬನ್ನಿ, ಬಾಗಿ ವಂದಿಸೋಣ. ನಮ್ಮನ್ನು ಸೃಜಿಸಿದ ಪ್ರಭುವಿಗೆ ಸಾಷ್ಟಾಂಗ ಬೆರಗೋಣ. ಆತನೆಮ್ಮ ದೇವರು, ನಾವು ಆತನ ಕೈಮಂದೆ. ಆತನಿಂದಲೇ ಪಾಲನೆ ಘೋಷಣೆ ಕಳೆದಾತನಂತೆ. ಶ್ಲೋಕ. ಆತನ ಕರೆಗೆ ಕಿವಿಗೊಟ್ಟರೆನಿತು, ಒಳಿತು ನೀವಿಂದೆ ಕಲ್ಲಾಗಿಸಿಕೊಳ್ಳದಿರಿ ಹೃದಯವನ್ನು ನಿಮ್ಮ ಪೂರ್ವಜರಂತೆ. ಆತನ ಕರೆಗೆ ಕಿವಿಗೊಟ್ಟರೆನಿತು, ಒಳಿತು ನೀವಿಂದೆ ಕಲ್ಲಾಗಿಸಿಕೊಳ್ಳದಿರಿ ಹೃದಯವನ್ನು ನಿಮ್ಮ ಪೂರ್ವಜರಂತೆ. ಮೇರಿ ಬಾದಲಿ ಮತ್ಸ ಮರುಭೂಮಿಯಲ್ಲಿ ಅವರು ಮಾಡಿದಂತೆ ನೋಡಿದಾದರೂ ನನ್ನ ಮಹತ್ಕಾರ್ಯಗಳನ್ನು ಅಲ್ಲವರು ಕೆಣಕಿದರು, ಪರಿಶೋಧಿಸಿದರು ನನ್ನನ್ನು. ಶ್ಲೋಕ. ಆತನ ಕರೆಗೆ ಕಿವಿಗೊಟ್ಟರೆನಿತು, ಒಳಿತು ನೀವಿಂದೆ ಕಲ್ಲಾಗಿಸಿಕೊಳ್ಳದಿರಿ ಹೃದಯವನ್ನು ನಿಮ್ಮ ಪೂರ್ವಜರಂತೆ.
ದೇವರ ಮಹಿಮೆಯಲ್ಲಿ ನಾವು ಪಾಲ್ಗೊಳ್ಳುತ್ತೇವೆಂಬ ಭರವಸೆಯಿಂದ ಹೆಮ್ಮೆ ಪಡುತ್ತೇವೆ. ಈ ನಂಬಿಕೆ ನಿರೀಕ್ಷೆಯು ನಮಗಿರುವುದರಿಂದ ನಮಗೆ ಆಶಾಂಕವಾಗುವುದಿಲ್ಲ, ಏಕೆಂದರೆ ನಮಗೆ ದಾನವಾಗಿ ದಯಪಾಲಿಸಿರುವ ಪವಿತ್ರಾತ್ಮ ಅವರ ಮುಖಾಂತರ ದೇವರು ತಮ್ಮ ಪ್ರೀತಿಯನ್ನು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿಸಿದ್ದಾರೆ. ನಾವು ಪಾಪದ ದುರ್ಬಲರಾಗಿದ್ದಾಗಲೇ ನಿಯಮಿತ ಕಾಲದಲ್ಲಿ ಕ್ರಿಸ್ತ ಯೇಸು ಪಾಪಿಗಳಿಗೋಸ್ಕರ ಪ್ರಾಣತ್ಯಾಗ ಮಾಡಿದರು. ನೀತಿವಂತನಿಗಾಗಿ ಒಬ್ಬನು ತನ್ನ ಪ್ರಾಣ ಕೊಡುವುದು ವಿರಳ, ಸತ್ಪುರುಷನಿಗಾಗಿ ಒಬ್ಬನು ತನ್ನ ಪ್ರಾಣವನ್ನು ಕೊಟ್ಟನು. ಆದರೆ ನಾವಿನ್ನು ಪಾಪಿಗಳಾಗಿರುವಾಗಲೇ ಕ್ರಿಸ್ತ ಯೇಸು ನಮಗೋಸ್ಕರ ಪ್ರಾಣತ್ಯಾಗ ಮಾಡಿದರು. ಇದರಿಂದ ನಮ್ಮ ಮೇಲೆ ದೇವರಿಗಿರುವ ಪ್ರೀತಿ ಎಷ್ಟೊಂದು ವ್ಯಕ್ತವಾಗುತ್ತದೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನಿತ್ಯ ಸೌಭಾಗ್ಯದ ಅರಸನಾದ ಪ್ರಭು ಯೇಸುವೇ, ನಿಮಗೆ ಸದಾ ಸ್ತುತಿ ಸಲ್ಲಲಿ, ನಿಮಗೆ ಸದಾ ಸ್ತುತಿ ಸಲ್ಲಲಿ. ಲೋಕೋದ್ಧಾರಕ ಇವರೇ ಎಂದು ನನಗೀಗ ತಿಳಿಯಿತು. ನಿತ್ಯ ಜೀವವನ್ನು ತರುವಂತಹ ನೀರನ್ನ ನನಗೆ ಕೊಡಿ, ಏಕೆಂದರೆ ಇನ್ನು ಮುಂದೆ ನನಗೆ ದಾಹವಾಗದಿರಲಿ. ನಿತ್ಯ ಸೌಭಾಗ್ಯದ ಅರಸನಾದ ಪ್ರಭು ಯೇಸುವೇ, ನಿಮಗೆ ಸದಾ ಸ್ತುತಿ ಸಲ್ಲಲಿ, ನಿಮಗೆ ಸದಾ ಸ್ತುತಿ ಸಲ್ಲಲಿ. ಪ್ರಭು ನಿಮ್ಮೊಡನೆ ಇರಲಿ. ಯೌವಾನರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಸಮಾರ್ಯದ ಸಿಕಾರ್ ಎಂಬ ಊರನ್ನ ತಲುಪಿದರು. ಈ ಊರಿನ ಪಕ್ಕದಲ್ಲೇ ಯಾಕೋಬನು ತನ್ನ ಮಗನಾದ ಜೋಸೆಫನಿಗೆ ಕೊಟ್ಟ ಭೂಮಿ ಇದೆ. ಅಲ್ಲೇ ಯಾಕೋಬನ ಬಾವಿಯೂ ಇದೆ. ಪಯಣದಿಂದ ಬಳಲಿದ್ದ ಯೇಸು ಬಾವಿಯ ಬಳಿ ಕುಳಿತುಕೊಂಡರು. ಆಗ ಸುಮಾರು ಮಧ್ಯಾಹ್ನದ ಹೊತ್ತು ಒಬ್ಬ ಸಮಾರ್ಯದ ಮಹಿಳೆ ನೀರು ಸೇದಲು ಅಲ್ಲಿಗೆ ಬಂದಳು. ಆಗ ಯೇಸು ಕುಡಿಯಲು ಸ್ವಲ್ಪ ನೀರು ಕೊಡು ಎಂದು ಕೇಳಿದರು. ಶಿಷ್ಯರು ಊಟಕ್ಕೆ ಏನಾದರೂ ಕೊಂಡು ತರುವುದಕ್ಕೆ ಊರಿನೊಳಗೆ ಹೋಗಿದ್ದರು. ಅದಕ್ಕೆ ಆಕೆ, ನೀವು ಯಹೂದ್ಯರು, ನಾನು ಸಮಾರ್ಯದವಳು, ಹೀಗಿರುವಲ್ಲಿ ನೀವು ನನ್ನಿಂದ ನೀರು ಕೇಳುವುದೇ ಎಂದಳು. ಯಹೂದ್ಯರಿಗೂ ಸಮಾರ್ಯದವರಿಗೂ ಹೊಕ್ಕು ಬಳಕೆ ಇರಲಿಲ್ಲ. ಆಗ ಯೇಸು, ದೇವರು ಕೊಡುವ ವರದಾನವನ್ನು ಮತ್ತು ಕುಡಿಯಲು ನಿನ್ನಿಂದ ನೀರು ಕೇಳುತ್ತಿರುವ ವ್ಯಕ್ತಿಯನ್ನು ನೀನು ಅರಿತಿದ್ದರೆ ಆಗ ನೀನೇ ಆತನಲ್ಲಿ ಬೇಡುತ್ತಿದ್ದೆ, ಆತನು ನಿನಗೆ ಜೀವ ಜಲವನ್ನ ಕೊಡುತ್ತಿದ್ದನು ಎಂದು ಉತ್ತರ ಕೊಟ್ಟರು. ಅದಕ್ಕೆ ಆಕೆ, ನೀರು ಸೇದುವುದಕ್ಕೆ ನಿಮ್ಮಲ್ಲಿ ಏನೂ ಇಲ್ಲ, ಬಾವಿಯೂ ಆಳವಾಗಿದೆ. ಹೀಗಿರುವಲ್ಲಿ ನಿಮಗೆ ಜೀವಜಲ ಎಲ್ಲಿಂದ ಬಂದಿದ್ದು? ನಮಗೆ ಈ ಬಾವಿಯನ್ನು ಕೊಟ್ಟವನು ನಮ್ಮ ಪಿತಾಮಹ ಯಾಕೋಬನು. ಆತನು, ಆತನ ಮಕ್ಕಳು ಮತ್ತು ದನಕರುಗಳು ಇದೇ ಬಾವಿಯ ನೀರನ್ನ ಕುಡಿದರು. ಅಂತ ಪಿತಾಮಹನಿಗಿಂತ ತಾವು ದೊಡ್ಡವರು ಎಂದರು. ಆಗ ಯೇಸು, ಈ ನೀರನ್ನ ಕುಡಿಯುವ ಎಲ್ಲರಿಗೂ ಮತ್ತೆ ದಾಹವಾಗುತ್ತದೆ, ಆದರೆ ನಾನು ಕೊಡುವ ನೀರನ್ನ ಕುಡಿದವನಿಗೆ ಎಂದಿಗೂ ದಾಹವಾಗದು. ಆ ನೀರು ಅವನಲ್ಲಿ ಉಕ್ಕಿ ಹರಿಯುವ ಬುಕ್ಕೆಯಾಗಿ ನಿತ್ಯ ಜೀವವನ್ನು ತರುತ್ತದೆ ಎಂದು ಉತ್ತರ ಕೊಟ್ಟರು. ಅದಕ್ಕೆ ಆಕೆ, ಸ್ವಾಮಿ, ಈ ಅಂಥ ನೀರನ್ನು ನನಗೂ ಕೊಡಿ, ಇನ್ನು ಮುಂದೆ ನನಗೆ ದಾಹವಾಗದಿರಲಿ, ನೀರು ಸೇರಲು ಇಷ್ಟು ದೂರ ಬರುವುದು ತಪ್ಪಲಿ ಎಂದರು. ಅದಕ್ಕೆ ಯೇಸು, ಹೋಗಿ ನಿನ್ನ ಗಂಡನನ್ನ ಕರೆದುಕೊಂಡು ಬಾ ಎಂದು ಹೇಳಿದರು. ಆಕೆ, ನನಗೆ ಗಂಡನಿಲ್ಲ ಎಂದಳು. ಗಂಡನಿಲ್ಲವೆಂದು ಸರಿಯಾಗಿ ಹೇಳಿದೆ, ನಿನಗೆ 5 ಜನ ಗಂಡಂದಿರು ಇದ್ದರು, ಈಗ ನಿನ್ನೊಡನೆ ಇರುವವನು
ನಿನ್ನ ಗಂಡನಲ್ಲ, ನೀನು ಹೇಳಿದ್ದು ಸರಿಯೇ ಎಂದು ಹೇಳಿದರು. ಅದಕ್ಕೆ ಆ ಮಹಿಳೆ, ಸ್ವಾಮಿ, ತಾವು ಪ್ರವಾದಿ ಎಂದು ನನಗೀಗ ತಿಳಿಯಿತು. ನಮ್ಮ ಪೂರ್ವಜರು ಈ ಬೆಟ್ಟದ ಮೇಲೆ ದೇವರನ್ನ ಆರಾಧಿಸುತ್ತಾ ಇದ್ದರು. ಆದರೆ ಆರಾಧಿಸತಕ್ಕ ಕ್ಷೇತ್ರ ಇರುವುದು ಜೆರುಸಲೇಮಿನಲ್ಲೇ ಎಂದು ಯಹೂದ್ಯರಾದ ನೀವು ಹೇಳುತ್ತೀರಲ್ಲ ಎಂದರು. ಆಗ ಯೇಸು, ತಾಯಿ, ನಾನು ಹೇಳುವುದನ್ನ ಕೇಳು. ಪಿತನ ಆರಾಧನೆಗೆ ಆ ಬೆಟ್ಟಕ್ಕೂ ಬರಬೇಕಾಗಿಲ್ಲ, ಜೆರುಸಲೇಮಿಗೂ ಹೋಗಬೇಕಾಗಿಲ್ಲ. ಅಂತ ಕಾಲವೊಂದು ಬರುವುದು, ನೀವು ಆರಾಧಿಸುವುದು ಯಾರೆಂದು ನಿಮಗೆ ತಿಳಿಯದು, ನಾವು ಆರಾಧಿಸುವುದು ಯಾರೆಂದು ನಮಗೆ ತಿಳಿದಿದೆ. ಏಕೆಂದರೆ ಲೋಕೋದ್ಧಾರಕ ಬರುವುದು ಯಹೂದ್ಯರಿಂದಲೇ. ಕಾಲ ಬರುವುದು, ಆಗ ಈಗಾಗಲೇ ಬಂದಿದೆ, ಇನ್ನು ಮೇಲೆ ನಿಜವಾದ ಆರಾಧಕರು ಪಿತನನ್ನ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವರು. ಅಂಥವರೇ ತಮ್ಮನ್ನು ಆರಾಧಿಸಬೇಕೆಂದು ಪಿತನು ಆಶಿಸುತ್ತಾರೆ. ದೇವರು ಆತ್ಮಸ್ವರೂಪಿ, ಅವರನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸತಕ್ಕದ್ದು ಎಂದು ಹೇಳಿದರು. ಆಕೆ, ಅಭಿಷಕ್ತನಾದ ಲೋಕೋದ್ಧಾರಕ ಬರುವನೆಂದು ನಾನು ಬಲ್ಲೆ, ಆತನು ಬಂದಾಗ ಎಲ್ಲವನ್ನ ತಿಳಿಸುವನು ಎಂದು ಹೇಳಿದರು. ಆಗ ಯೇಸು, ನಿನ್ನೊಡನೆ ಮಾತನಾಡುತ್ತಿರುವ ನಾನೇ ಆತನು ಎಂದು ನುಡಿದರು. ಅಷ್ಟರಲ್ಲಿ ಹಿಂದಿರುಗಿ ಬಂದ ಶಿಷ್ಯರು ಯೇಸು ಆ ಮಹಿಳೆಯೊಡನೆ ಮಾತನಾಡುತ್ತಿರುವುದನ್ನು ಕಂಡು ಆಶ್ಚರ್ಯಪಟ್ಟರು. ಆದರೆ ಏನು ಬೇಕು ಎಂದು ಆಕೆಯನ್ನಾಗಲಿ, ಆಕೆಯೊಡನೆ ಏಕೆ ಮಾತನಾಡುತ್ತಿದ್ದೀರಿ ಎಂದು ಯೇಸುವನ್ನಾಗಲಿ ಅವರು ಕೇಳಲಿಲ್ಲ. ಆ ಮಹಿಳೆ ತನ್ನ ಕೊಡವನ್ನು ಅಲ್ಲಿಯೇ ಬಿಟ್ಟು ಊರಿಗೆ ನಡೆದಳು. ನಾನು ಮಾಡಿದ್ದ ಕೃತ್ಯಗಳನ್ನೆಲ್ಲ ಕಂಡಂತೆ ತಿಳಿಸಿದ ಒಬ್ಬ ವ್ಯಕ್ತಿ ಅಲ್ಲಿ ಇದ್ದಾರೆ, ಬಂದು ನೋಡಿ, ಅವರೇ ಅಭಿಷಕ್ತನಾದ ಲೋಕೋದ್ಧಾರಕ ಏಕಾಗಿರಬಾರದು ಎಂದು ಊರಿನ ಜನರನ್ನು ಕರೆದಳು. ಅವರು ಯೇಸುವಿನ ಬಳಿಗೆ ಬಂದರು. ಆ ಮಧ್ಯೆ ಶಿಷ್ಯರು, ಗುರುದೇವ, ಊಟ ಮಾಡಿ ಎಂದು ಯೇಸುವನ್ನು ಒತ್ತಾಯ ಮಾಡಿದರು. ಆಗ ಯೇಸು, ನಿಮಗೆ ತಿಳಿಯದಂತ ಆಹಾರ ನನ್ನಲ್ಲಿದೆ ಎಂದರು. ಶಿಷ್ಯರು, ಯಾರಾದರೂ ಅವರಿಗೆ ತಿನ್ನಲು ತಂದುಕೊಟ್ಟಿರಬಹುದೇ ಎಂದು ಮಾತನಾಡಿಕೊಂಡರು. ಯೇಸು ಅವರಿಗೆ, ನನ್ನನ್ನ ಕಳುಹಿಸಿದ ಆತನ ಚಿತ್ತವನ್ನ ನೆರವೇರಿಸುವುದೇ ನನ್ನ ಆಹಾರ, ಆತನು ಕೊಟ್ಟ ಕಾರ್ಯವನ್ನ ಪೂರೈಸುವುದೇ ನನಗೆ ತಿಂಡಿ ತೀರ್ಥ. ಇನ್ನು 4 ತಿಂಗಳು ಆದ ಮೇಲೆ ಸುಗ್ಗಿ ಬರುತ್ತದೆ ಎಂದು ನೀವು ಹೇಳುವುದಿಲ್ಲವೇ? ಇನ್ನು ಈಗೋ ಕಣ್ಣು ಹಾಯಿಸಿ ನೋಡಿ, ಬಲಿತು ಕೊಯ್ಲಿಗೆ ಬಂದಿರುವ ಹೊಲಗಳನ್ನು ನೋಡಿರಿ. ಕೊಯ್ಲುಗಾರನು ಈಗಾಗಲೇ ಕೂಲಿಯನ್ನ ಪಡೆಯುತ್ತಾನೆ, ಅವನು ನಿತ್ಯ ಜೀವಕ್ಕೆ ಫಲವನ್ನ ಕೂಡಿಸಿರುತ್ತಾನೆ. ಹೀಗೆ ಬಿತ್ತುವವನು ಕೊಯ್ಯುವವನು ಒಟ್ಟಿಗೆ ಸಂತೋಷ ಪಡುತ್ತಾರೆ. ಬಿತ್ತುವವನು ಕೊಯ್ಯುವವನು ಎಂಬ ನಾನುಡಿ ನಿಜವಾದುದು. ನೀವು ದುಡಿಯದ ಎಡೆಯಲ್ಲಿ ಕೊಯ್ಲು ಮಾಡಲು ನಾನು ನಿಮ್ಮನ್ನ ಕಳುಹಿಸಿದ್ದೇನೆ. ದುಡಿದವರು ದುಡಿದ ಎಡೆಯಲ್ಲಿ ಕೊಯ್ಲು ಮಾಡಲು ನಾನು ನಿಮ್ಮನ್ನ ಕಳುಹಿಸಿದ್ದೇನೆ. ದುಡಿದವರು ಬೇರೆ, ಅವರ ದುಡಿಮೆಯ ಫಲವನ್ನ ಪಡೆಯುವವರು ಬೇರೆ ಎಂದು ಹೇಳಿದರು. ನಾನು ಮಾಡಿದ ಕೃತ್ಯಗಳನ್ನೆಲ್ಲ ಕಂಡಂತೆ ಹೇಳಿದ ವ್ಯಕ್ತಿ ಎಂದು ಸಾರಿದ ಮಹಿಳೆ ಮಾತಿನಿಂದ ಸಮಾರ್ಯದ ಊರಿನ ಹಲವು ಮಂದಿ ಯೇಸುವಿನಲ್ಲಿ ನಂಬಿಕೆ ಹುಟ್ಟಿತು ಎಂದೇ ಆ ಊರಿನ ಜನರು ಯೇಸುವಿನ ಬಳಿಗೆ ಬಂದು ತಮ್ಮಲ್ಲಿಯೇ ತಂಗಬೇಕೆಂದು ಬೇಡಿಕೊಂಡರು. ಅಂತೆಯೇ ಯೇಸು ಅಲ್ಲಿ 2 ದಿನ ಉಳಿದರು. ಇನ್ನು ಅನೇಕರಿಗೆ ಯೇಸುವಿನ ಬೋಧನೆಯನ್ನು ಅವರ ಬಾಯಿಂದಲೇ ಕೇಳಿ ಅವರಲ್ಲಿ ನಂಬಿಕೆ ಮೂಡಿತು. ಆಗ ಅವರು ಆ ಮಹಿಳೆಗೆ, ನೀನು ಹೇಳಿದುದರಿಂದ ಮಾತ್ರವೇ ಈಗ ನಾವು ನಂಬುತ್ತಿಲ್ಲ, ನಾವೇ ಕಿವಿಯಾರೆ ಕೇಳಿ ನಂಬಿದ್ದೇವೆ. ಲೋಕೋದ್ಧಾರಕ ಇವರೇ ಎಂದು ನಮಗೀಗ ತಿಳಿಯಿತು ಎಂದು ನುಡಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಆತ್ಮೀಯ ಸಹೋದರ ಸಹೋದರರೇ, ಚಿಕ್ಕದಾಗಿ ಒಂದು ಪ್ರಬೋಧನೆಯನ್ನು ಕೊಡ್ತೇನೆ. ಬೆಳಗಿಂದ ಕೂತು ಕೇಳ್ತಾ ಇದ್ದೀರಾ? ಬಾಯಾರಿಕೆಯ ಬಗ್ಗೆ ಇವತ್ತಿನ ಮೊದಲನೇ ವಾಚನ. ಜನರು ನೀರಿಲ್ಲದೆ ಬಾಯಾರಿಕೆ ಬೇಸರದಿಂದ ಮೋಶೆಯ ವಿರುದ್ಧ ಗುಣಪಡುತ್ತಾರೆ ಅಂತ ವಿಮೋಚನಾ ಕಾಂಡದಿಂದ ಇಂದಿನ ಮೊದಲನೇ ವಾಚನ ಕೇಳಿದ್ವಿ. ಅದೇ ರೀತಿ ಶುಭ ಸಂದೇಶದಲ್ಲಿ, ಯೋಹಾನರು ಬರೆದಂತ ಶುಭ ಸಂದೇಶದಲ್ಲಿ ಯಾಕೋಬನ ಬಾವಿಯ ಬಗ್ಗೆ ಕೇಳಿದ್ದೇವೆ. ಪಯಣದಿಂದ ಬಳಲಿದ್ದಂತ ಯೇಸು ಬಾವಿಯ ಬಳಿಗೆ ಬಂದು ಕುಳಿತುಕೊಂಡದ್ದನ್ನು ಕೇಳಿದ್ವಿ.
ಮತ್ತು ಸಮಾರ್ಯದ ಮಹಿಳೆ ನೀರು ಸೇದಲು ಅದೇ ಒಂದು ಬಾವಿಯ ಬಳಿ ಬಂದದ್ದು ಮತ್ತು ಯೇಸು ಕುಡಿಯಲು ಸ್ವಲ್ಪ ನೀರು ಕೊಡು ಅಂತ ಕೇಳಿದ್ದು. ಇದು ಬಾಯಾರಿಕೆ ಆಗಿದೆಯಾ? ಈಗ ಬಾಯಾರಿಕೆ ಆಗಿರ್ಬೋದಲ್ಲ ನಿಮಗೆ, ಆಗ್ತಾ ಇದೆಯಾ? ಆಗ್ತಿಲ್ಲ. ಬಾಯಾರಿಕೆ ಎಲ್ರಿಗಾಗುತ್ತೆ. ನಮಗೆ ನೀರು ಊಟ ಇದೆ ಅಂದ್ರೂ ಪರವಾಗಿಲ್ಲ, ನೀರು ಬೇಕೇ ಬೇಕು. ಬಾಯಾರಿಕೆ ಆದಾಗ ನೀರು ಕುಡಿದೇ ಹೋದ್ರೆ ಜೀವ ಕಾಪಾಡ್ಕೊಳ್ಳುವಂಥದ್ದು ಕೂಡ ಕಷ್ಟ ಆಗ್ತದೆ, ಅದೆಲ್ಲರಿಗೂ ಗೊತ್ತು. ನೀರಿನ ಪ್ರಮುಖ ಒಂದು ಏನು ಗುಣ ಜೀವ ನೀಡುವಂಥದ್ದು, ಅದಕ್ಕೆ ಜೀವಜಲ ಅಂತ ಕರೀತಾರೆ. ಹೀಗಿರುವಂತ ಪಕ್ಷದಲ್ಲಿ ಈ ಮೊದಲನೇ ವಾಚನದಲ್ಲೂ ನೀರಿನ ಬಗ್ಗೆ ಮಾತಾಡ್ತಾ ಇದ್ದಾರೆ, ಶುಭ ಸಂದೇಶದಲ್ಲೂ ನೀರಿನ ಬಗ್ಗೆ ಇದೆ. ಏನು ಹೀಗಿರ್ಬೇಕಾದ್ರೆ ನೀರಿಗೂ ಯೇಸು ಕ್ರಿಸ್ತರಿಗೂ ಇರುವಂತ ಸಂಬಂಧ? ಈ ಮಹಿಳೆ, ಸಮಾರ್ಯದ ಮಹಿಳೆ ಯಾಕೆ ಮಧ್ಯಾಹ್ನದಲ್ಲಿ ನೀರನ್ನ ಬಾವಿಯಿಂದ ತಗೊಳ್ಳೋದಕ್ಕೆ ಬರ್ತಾಳೆ ಅನ್ನುವಂಥದ್ದು ಸ್ವಲ್ಪ ಕುತೂಹಲಕಾರಿ ವಿಷಯ. ಸಾಮಾನ್ಯವಾಗಿ ಮಹಿಳೆಯರು ಯಾವಾಗ ಬಾವಿಯಿಂದ ನೀರು, ಈಗ ಯಾರು ಬಾವಿಗೆ ಹೋಗಲ್ಲ ಅಲ್ವಾ, ಈಗೆಲ್ಲ ಬೋರ್ವೆಲ್ ಅಲ್ವಾ. ಬಾವಿಯಿಂದ ನೀರು ಸೇರೋರು ಯಾರು ಇದ್ದೀರಾ? ಸೇರ್ಬಿಟ್ರೆ ತೆಳ್ಳಗಿರ್ತೀರ, ಸೇರದೇ ಇರೋದಕ್ಕೆ ಅಲ್ವಾ. ಸೊ ಬಾವಿಯಿಂದ ನೀರು ತೆಗೆಯೋದಕ್ಕೆ ಈ ಮಹಿಳೆ, ಸಮಾರ್ಯದ ಮಹಿಳೆ ಮಧ್ಯಾಹ್ನ ಅಲ್ಲಿಗೆ ಬರುವಂಥದ್ದು. ಯಾವ ಮಹಿಳೆ ತಾನೇ ಒಬ್ಬಳೇ ಊರಿಂದ ಹೊರಗೆ ಇರುವಂತಹ ಬಾವಿಯಲ್ಲಿ ನೀರನ್ನು ಸೇರೋದಕ್ಕೋಸ್ಕರ, ಅದು ಮಧ್ಯಾಹ್ನ ಉರಿ ಬಿಸಿಲಲ್ಲಿ ಯಾವ ಮಹಿಳೆ ಬರ್ತಾನೆ ಅಲ್ವಾ. ಮಹಿಳೆಯರು ತುಂಬಾ ಬ್ಯೂಟಿ ಕಾನ್ಶಿಯಸ್. ಇವತ್ತು ಮಹಿಳಾ ದಿನಾಚರಣೆ ಅಲ್ವಾ. ಮಹಿಳೆಯರು ತುಂಬಾ ಬ್ಯೂಟಿ ಕಾನ್ಶಿಯಸ್. ಸ್ವಲ್ಪ ಬಿಸಿಲಿಗೆ ಹೋಗ್ಬಿಟ್ರೆ ಟ್ಯಾನ್ ಆಗ್ಬಿಡ್ತೀವಿ ಅಲ್ವಾ. ಸೊ ಏನು ಏನಂತಾರೆ, ಸ್ಕ್ರೀನ್ ಹಾಕೋದು, ಸನ್ನಿಂದ ಸನ್ನಿಗೆ ಸ್ಕ್ರೀನ್ ಹಾಕುವಂಥದ್ದು ಮಹಿಳೆಯರು ಮಾಡುವಂಥದ್ದು ಕೆಲಸ. ಕಪ್ಪುಗಾಗ್ಬಿಟ್ರೆ ನನ್ನನ್ನು ಯಾರು ನೋಡಲ್ಲ ಅಂತ, ಅದಕ್ಕೆ ಫೇರ್ ಅಂಡ್ ಲವ್ಲಿ ಅಂತೆ, ಫೇರ್ ಅಂಡ್ ಏನೇನೋ ಹಚ್ಕೊಳ್ಳೋದು ಬಿಳಿ ಆಗೋದಕ್ಕೆ ಅಲ್ವಾ. ಅದು ಎಷ್ಟು ಬಿಳಿ ಮಾಡುತ್ತೆ, ಎಷ್ಟು ಕಪ್ಪು ಮಾಡುತ್ತೆ ಗೊತ್ತಿಲ್ಲ. ಅದೆಲ್ಲ ಕ್ರೀಮ್ಗಳು ಬಿಳಿ ಮಾಡೋದಾದ್ರೆ ಈ ಕಂಪ್ನಿಗಳು ಯಾಕೆ ಹೋಗಿ ಆಫ್ರಿಕಾದಲ್ಲಿ ಯಾಕೆ ಹೋಗಿ ಅವರು ಅಲ್ವಾ, ಕರೆಕ್ಟ್ ತಾನೆ? ಈ ಕಂಪನಿಗಳು ಆಫ್ರಿಕಾಕ್ಕೆ ಹೋಗಿ ಅಲ್ಲಿ ಫ್ಯಾಕ್ಟ್ರಿ ಓಪನ್ ಮಾಡ್ಬೋದಲ್ಲ, ಫೇರ್ ಅಂಡ್ ಲವ್ಲಿ ಮಾಡಲ್ಲ. ಯಾಕಂದ್ರೆ ಇಲ್ಲಿ ಗೊತ್ತು ನಾವು ಹಿಂದೂ ಇಲ್ಲ ಅಂದೂ ಇಲ್ಲ, ಇವರಿಗೆ ಮಂಗ ಮಾಡ್ಬೋದು, ಅದು ಬಿಡಿ ಆಗಲ್ಲ ಅಂತ ಗೊತ್ತು. ಆದ್ರೂ ಏನೋ ಒಂದು ಸಮಾಧಾನಕ್ಕೋಸ್ಕರ ಅಂತ ಮಧ್ಯಾಹ್ನದಲ್ಲಿ ನಾವು ಏನು ಈ ಮಹಿಳೆ, ಸಮಾರ್ಯದ ಈ ಮಹಿಳೆ ನೀರನ್ನ ತನ್ನ ಸೌಂದರ್ಯವನ್ನ ಲೆಕ್ಕಿಸದೆ, ಸಂಗಾತಿ ಇಲ್ಲದೆ, ಅದು ಒಬ್ಬರೇ ಮಹಿಳೆ ನೀರನ್ನ ತಗೊಳ್ಳೋದಕ್ಕೆ ಬರದು ಅಂತ ಹೇಳಿದ್ರೆ ಅದ್ರ ಏನೋ ತಪ್ಪಿದೆ ಅಂತ ಅರ್ಥ. ಒಬ್ರು ಮಹಿಳೆ ಯಾವಾಗಲೂ ವಾಕಿಂಗ್ ಹೋಗ್ಬೇಕಾದ್ರೂ ಯಾರಾದ್ರೂ ಜೊತೆಯಲ್ಲಿ ಇರ್ಬೇಕಲ್ವಾ, ಒಬ್ರು ಯಾರು ಹೋಗಲ್ಲ. ಅಂತ ಪರಿಸ್ಥಿತಿಯಲ್ಲಿ ಈ ಮಹಿಳೆಯನ್ನ ಸಮಾಜ ಬಹಿಷ್ಕೃತ ಮಾಡಿತ್ತು ಅನ್ನೋಂಥದ್ದು ನಾವು ಗಮನಿಸ್ತೀವಿ. ಯಾಕೆ? ಅವಳು ಇದ್ದಿದ್ದು ಎಷ್ಟು? 5 ಜನ, ಒಬ್ಬರಲ್ಲ, ಇಬ್ಬರಲ್ಲ, 3 ಅಲ್ಲ, 4 ಅಲ್ಲ, 5. ಈ 5 ಮಂದಿಯಿಂದಲೂ ಅವಳು ಸಮಾಧಾನದಿಂದ, ಶಾಂತಿಯಿಂದ, ಒಂದು ಗೌರವಾನ್ವಿತ ಜೀವನ ನಡೆಸಕ್ಕೆ ಆಗ್ತಾ ಇದೆ. ಸಮಾಜದಿಂದ ತಿರಸ್ಕೃತವಾದಂತ ಈ ಮಹಿಳೆ, ಇದು ಒಂದು. ಎರಡನೇದಾಗಿ ಅವಳೊಬ್ಬ ಸಮಾರ್ಯದ ಮಹಿಳೆ. ಈಗ ಸಮಾರ್ಯದ ಮಹಿಳೆಗೆ, ಸಮಾರ್ಯದವರಿಗೆ ಇದ್ದಂತ ಸ್ಥಾನಮಾನ, ಗೌರವ ನಮಗೆ ಗೊತ್ತು. ಯಹೂದ್ಯರಿಗೂ ಸಮಾರ್ಯದವರಿಗೆ ಹೆಂಗೆ? ಬೆಕ್ಕು ಮತ್ತೆ ಇಲಿ ಇದ್ದಂಗೆ ಅಲ್ವಾ. ಬೆಕ್ಕು ಇಲಿ ಇದ್ದಂಗೆ, ಒಬ್ರಿಗೊಬ್ರು ಆಗಲ್ಲ. ಸ್ವಂತ ಪರಿಸ್ಥಿತಿಯಲ್ಲಿ ಯೇಸು ಕ್ರಿಸ್ತರು ಒಬ್ಬ ಯಹೂದಿ ಆಗಿ ಒಬ್ಬ ಸಮಾರ್ಯದ ಮಹಿಳೆ ಹತ್ರ ನೀರನ್ನು ಕೇಳೋದಂದ್ರೆ ಅಲ್ಲಿ ಏನೋ ಗೂಢಾಗ್ತಾ ಇದೆ ಅಂತ ಅರ್ಥ. ಈ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಬೇಕು. ಯೇಸು ಕ್ರಿಸ್ತರು ಈ ಸಮಾರ್ಯದ ಮಹಿಳೆಯನ್ನು ಹುಡುಕಿಕೊಂಡು ಬರುವಂತದ್ದು
ಯಾಕೆ? ಯೇಸು ಕ್ರಿಸ್ತರು ಕಳೆದು ಹೋದ ಕುರಿಮರಿಯನ್ನು ಹುಡುಕುವಂತಹ ಕುರಿಗಾಹಿ ಯೇಸು ಅಲ್ವಾ? ಕಳೆದು ಹೋದ ಕುರಿಮರಿಯನ್ನು ಹುಡುಕಿಕೊಂಡು ಬರುವಂತದ್ದು. ಈ ಸಮಾರ್ಯದ ಮಹಿಳೆ ಸಮಾಜದಲ್ಲಿ ತಿರಸ್ಕೃತವಾದಂತಹ ಮಹಿಳೆ, ತನ್ನ ವಿವಾಹ ಜೀವನದಲ್ಲಿ ದುಃಖವನ್ನು ಅನುಭವಿಸಿದಂತ ಮಹಿಳೆ, ಎಲ್ಲಾ ಗಂಡಂದಿರ ಒಳಗೆ ಮೋಸ ಮಾಡಿದಂತ ಮಹಿಳೆ, ನೊಂದು ಬೆಂದು ಸುಟ್ಟು ಕರಕಲಾದಂತಹ ಆತ್ಮವನ್ನ ಪ್ರಭು ಯೇಸು ಕ್ರಿಸ್ತರು ಮುಟ್ಟುವಂತ ಕೆಲಸವನ್ನು ಮಾಡ್ತಾರೆ. ಅವಳನ್ನ ಹುಡುಕಿಕೊಂಡು ಬರ್ತಾರೆ. ನೀನು ಮಠ ಮಧ್ಯಾಹ್ನದಲ್ಲಿ ನೀರನ್ನು ತಗೊಳ್ಳೋದಕ್ಕೆ ಬರ್ತೀಯ ಅಂತಾನೆ ನಿನ್ನನ್ನು ಹುಡುಕೊಂಡು ನಾನು ಬಂದಿದ್ದೇನೆ. ನಿನ್ನ ಅಳಲನ್ನು ಕೇಳಲು, ನಿನ್ನಲ್ಲಿ ಎಷ್ಟು ದುಃಖ ಇದೆ ಅಂತ ನಾನು ಕೇಳೋದಕ್ಕೆ, ನಿನಗೆ ಸಾಂತ್ವನ ಕೊಡೋದಕ್ಕೆ, ನಿನ್ನ ದುಃಖವನ್ನು ತೀರಿಸೋದಕ್ಕೆ ನಾನು ಬರ್ತಿದ್ದೇನೆ ಅನ್ನುವಂಥವ್ರು ನಮ್ಮ ಪ್ರಭು ಯೇಸು ಮೇಷಪಾಲರು. ಉತ್ತಮ ಕುರಿಗಾಗಿ ಕಳೆದು ಹೋದ ಕುರಿಯನ್ನು ಹುಡುಕಿಕೊಂಡು ಬರುವಂಥವ್ರು. ನೋಡಿ, ಯಾವಾಗ ಯೇಸು ಕ್ರಿಸ್ತ ನೀರನ್ನ ಕೇಳ್ತಾರೆ, ಯಾವಾಗ ಹೋಗಿ ನಿನ್ನ 5 ಜನ ನಿನ್ನ ಗಂಡನನ್ನು ಕರೆದುಕೊಂಡು ಬಾ ಅಂತ ಹೇಳಿದಾಗ ನನಗೆ ಗಂಡನೇ ಇಲ್ಲ ಅಂತ ಹೇಳಿದ ಮಹಿಳೆ ಸಡನ್ ಆಗಿ ತಾನು ಮಾಡಿದಂತ ತಪ್ಪನ್ನು ಮುಚ್ಚಿಡುವಂತ ಪ್ರಯತ್ನವನ್ನು ಮಾಡ್ತಾಳೆ. ಏನಂತ ಹೇಳ್ತಾಳೆ ಆಕೆ? ಏನಂತ ಹೇಳ್ತಾಳೆ? ಗಂಡನು ನಿನ್ನ ಗಂಡನನ್ನು ಕರೆದು ನನಗೆ ಗಂಡನಿಲ್ಲ ಅಂತ ಹೇಳಿದವಳು, ಸ್ವಾಮಿ ತಾವು ಪ್ರವಾದಿ ಎಂದು ನನಗೀಗ ಗೊತ್ತಾಗಿದೆ. ನಮ್ಮ ಪೂರ್ವಜರು ಬೆಟ್ಟದ ಮೇಲೆ ದೇವರನ್ನು ಆರಾಧಿಸಿದ್ರು, ಆದರೆ ಆರಾಧಿಸತಕ್ಕ ಕ್ಷೇತ್ರ ಇರುವುದು ಜೆರುಸಲೇಮಿನಲ್ಲೇ ಅಂತ ಹೇಳ್ಬಿಟ್ಟು ಆಕೆ ತನ್ನ ಜೀವನವನ್ನ ಮುಚ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಥಿಯೋಲಾಜಿಕಲ್ ಡಿಬೇಟ್, ಡಿಸ್ಕಷನ್ ಅಂತಾರೆ. ಥಿಯೋಲಾಜಿಕಲ್ ಅಂದ್ರೆ ರೂಟ್ ಚೇಂಜ್ ಮಾಡ್ತೀವಲ್ಲ. ಒಂದು ಟಾಪಿಕ್ ತೆಗೆದಾಗ ಆ ಟಾಪಿಕ್ ನಮಗೆ ಇಷ್ಟ ಆಗಲ್ಲ, ಆ ಟಾಪಿಕ್ ನಮಗೆ ಅದು ಚುಚ್ಚುತ್ತೆ ಅಂದಾಗ ದೋಸೆ ತಿರ್ಗಿಸಾಕಂಗೆ ಏನ್ ಮಾಡೋದು, ಟಾಪಿಕ್ ಅನ್ನ ತಿರ್ಗಾಕ್ಸೋದು ಬೇರೆ ಟಾಪಿಕ್. ಇಲ್ಲಿ ಈಗ ಮಾಡ್ತಾ ಇರೋದು ಅದನ್ನೇ, ಟಾಪಿಕ್ ಚೇಂಜ್ ಮಾಡ್ತಾ ಇದ್ದಾರೆ. ಆದ್ರೆ ಯೇಸು ಕ್ರಿಸ್ತ ಪುನಃ ಟಾಪಿಕ್ ಬರ್ತಾರೆ. ನಾವು ಬೇರೆ ಯಾರಿಂದಲೇ ನಮ್ಮ ಜೀವನವನ್ನು ಮುಚ್ಚುಮರೆ ಮಾಡಬಹುದು. ಮಾಡಿದಂತ ತಪ್ಪುಗಳನ್ನು ಮುಚ್ಚಿಟ್ಟು ಬೇರೆಯವರಿಗೆ ಕಣ್ಣಿಗೆ ಮಸಿ ಬಳಿಬಹುದು. ಆದರೆ ಪ್ರಭು ಯೇಸು ಕ್ರಿಸ್ತರ ಮುಂದೆ ನಾವು ಯಾವಾಗಲೂ ನಗ್ನರೆ. ಪ್ರಭು ಯೇಸು ಕ್ರಿಸ್ತರ ಮುಂದೆ ನಾವು ಯಾವಾಗಲೂ ನಮ್ಮ ಪಾಪಗಳನ್ನ, ತಪ್ಪುಗಳನ್ನ, ನಮ್ಮ ಜೀವನದಲ್ಲಿ ಮಾಡಿದಂತ ಯಾವುದೇ ದುಷ್ಕೃತ್ಯಗಳನ್ನಾಗ್ಲಿ ಒಳ್ಳೆಯ ಕೃತ್ಯಗಳನ್ನಾಗ್ಲಿ ಅದನ್ನು ಮುಚ್ಚಿಡಲು ಸಾಧ್ಯವೇ ಇಲ್ಲ. ಯೇಸು ಕ್ರಿಸ್ತರು ಪುನಃ ಅವಳಿಗೆ ಅದೇ ರೂಟಿಗೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಹೇಳಿದಂತ ಮಾತು, ಕಟ್ಟ ಕಡೆಯಲ್ಲಿ ಆಕೆ ಬಂದಿದ್ದಿ ಅದಕ್ಕೋಸ್ಕರ ಬಾವಿಯಲ್ಲಿ ನೀರನ್ನ ಸೇರಿ ತಗೊಂಡೋಗೋದಕ್ಕೋಸ್ಕರ, ಆದ್ರೆ ಆ ಜೀವ ಜಲ, ಆ ಶಾಂತಿ, ನಾನೇ ಮೆಸ್ಸಾಯ ಲೋಕೋದ್ಧಾರಕ ಅಂತ ಆಕೆಗೆ ಹೇಳಿದ ತಕ್ಷಣ ಜೀವ ಜಲ ಆಕೆಗೆ ದೊರೆಯಿತು. ಆಕೆ ಏನ್ ಮಾಡ್ತಾಳೆ, ತಾನು ತಂದಿದ್ದ ಕೊಡಪಾನ ಬಿಂದಿಗೆ ಎಲ್ಲವನ್ನ ಅಲ್ಲೇ ಬಿಟ್ಟು ಆಕೆ ಊರಿಗೆ ಹೋಗ್ತಾಳೆ. ಇಷ್ಟರವರೆಗೆ ಊರಿನಿಂದ ತನ್ನನ್ನೇ ಮರೆಮಾಚಿಸಿದ್ದ ಆಕೆ, ನಾಚಿಕೆಯಿಂದ ಕಂಗೆಟ್ಟಿದ್ದ ಆಕೆ ಈಗ ಊರಿನ ಮಂದಿಗೆ ಒಬ್ಬ ಪ್ರವಾದಿಯಂತೆ ಹೋಗ್ತಾಳೆ. ನಾನು ಲೋಕೋದ್ಧಾರಕನನ್ನ ನೋಡಿದ್ದೇನೆ, ಪ್ರವಾದಿಯನ್ನ ನೋಡಿದ್ದೇನೆ, ಬನ್ನಿ ನೀವು ಕೂಡ ನೋಡಿ ಅಂತ ಇತರರನ್ನ ಕರೆದುಕೊಂಡು ಬರುವಂತ ಕೆಲಸವನ್ನು ಮಾಡ್ತಾರೆ. ಆದ್ಮೇಲೆ ಇಲ್ಲಿ ಗಮನಿಸಬೇಕಾದಂತ ವಿಚಾರ, ದೇವರು ಎಂತವರನ್ನ ಆರಿಸ್ಕೊಳ್ತಾರೆ? ಪಾಪಿಗಳನ್ನ ಆರಿಸಿಕೊಳ್ಳುವಂಥದ್ದು, ಪಾಪಿಗಳನ್ನ ಹುಡುಕಿಕೊಂಡು ಬರುವಂಥದ್ದು, ಅವರನ್ನ ಗುಣ ಮಾಡುವಂಥದ್ದು. ನಾವು ಮಾಡಬೇಕಾದ ಕೆಲಸ ಏನು? ನಾವು ಅವರಿಗೆ ಒಂದು ಓಪನ್ ಬುಕ್ ಆಗಬೇಕು, ಅಂದ್ರೆ ತೆರೆದ ಪುಸ್ತಕವಾಗಬೇಕು. ಮುಚ್ಚಿಡೋದಲ್ಲ, ತೆರೆದ ಪುಸ್ತಕ. ನಾನು ಎಂತು ಎಲ್ಲ ಅವರಿಗೆ ಗೊತ್ತು, ಆದ್ರೆ ಅದನ್ನ ನಾನು ಹಂಚಿಕೊಳ್ಳಬೇಕು. ಯಾರ ಹತ್ರ ಹೋಗಿ ಹಂಚಿಕೊಳ್ಳಿ? ಹೆದರಿ, ಕಂಗೆಟ್ಟು, ಭಯ, ಭೀತಿ, ನಾಚಿಕೆ ಇವುಗಳಿಂದ ನಾವು ನಮ್ಮ ಜೀವನವನ್ನು ನಡೆಸಬೇಕಾದ್ರೆ ಪ್ರಭು ಯೇಸು ಕ್ರಿಸ್ತರು ಕೊಡುವಂತ ಸಂದೇಶ, ದುಡಿದು ಬಳಲಿ, ಬೆಂಡಾಗಿ, ನಾಚಿಕೆ
ಆ, ಮತ್ತೆ ಬೇರೆ ಯಾವುದೇ ಭಯ ಎಲ್ಲವನ್ನು ಅನುಭವಿಸುತ್ತಿರುವಂತ ಜನರೇ, ನೀವು ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ಏನ್ ಮಾಡ್ತೀನಿ? ವಿಶ್ರಾಂತಿಯನ್ನು ಕೊಡ್ತೇನೆ, ಶಾಂತಿಯನ್ನು ಕೊಡ್ತೇನೆ, ಸಮಾಧಾನವನ್ನು ಕೊಡ್ತೇನೆ. ಯಾವಾಗಲೂ ಎಲ್ಲ ಕಷ್ಟವನ್ನು ನೀವೇ ಹೊರಲು ಪ್ರಯತ್ನ ಮಾಡಬೇಡಿ, ನಾನು ನಿಮ್ಮ ಜೊತೆ ಇದ್ದೇನೆ ಅಂತ ಭಯಪಡಬೇಡಿ, ನಾನು ನಿಮ್ಮ ಜೊತೆ ಇದ್ದೇನೆ ಅಂತ ಹೇಳುವಂತ ವಾಕ್ಯಗಳು ಎಷ್ಟು ಬಾರಿ ಬೈಬಲಲ್ಲಿ ಭಯಪಡಬೇಡಿ, ನಾನು ನಿಮ್ಮ ಜೊತೆ ಇದ್ದೇನೆ, ನಿಮ್ಮ ಸಂಗಡ ಇದ್ದೇನೆ ಅಂತ ದೇವರು ಹೇಳುವಂಥದ್ದು 365 ಬಾರಿ. ಯಾಕೆ? ಒಂದು ವರ್ಷಕ್ಕೆ ಇರುವಂತದ್ದು 365 ದಿನಗಳು. ಆ 365 ದಿನಗಳು ಕೂಡ ಪ್ರತಿಯೊಂದು ದಿನವೂ ದೇವರು ನಮಗೆ ಹೇಳುವಂತ ಮಾತು, ಭಯಪಡಬೇಡಿ, ನಾನು ನಿಮ್ಮ ಜೊತೆ ಇದ್ದೇನೆ, ನಾನು ನಿಮ್ಮನ್ನ ಸಲಹುತ್ತೇನೆ, ಕಾಪಾಡ್ತೇನೆ. ನೀವೆಷ್ಟೇ ತಪ್ಪು ಮಾಡಿದವರಾಗಿರಬಹುದು. ಇವತ್ತಿನ ಸಮಾಜದ ಮಹಿಳೆ 5 ಗಂಡಸರ ಜೊತೆ ಜೀವನ ಮಾಡಿ ಸಮಾಧಾನ ಶಾಂತಿಯಿಂದ ಇದ್ದಂತಹ ಮಹಿಳೆಗೆ ದೇವರು ಶಾಂತಿ ಸಮಾಧಾನವನ್ನು ನೀಡಿ ತಾನೇ ಮೆಸ್ಸಾಯ ಅನ್ನುವಂತಹ ಶುಭ ಸಂದೇಶವನ್ನು ಕೂಡ ವಾಕ್ಯಕ್ಕೆ ಕೊಟ್ಟಂತ ದೇವರು ಇವತ್ತು ನಮ್ಮನ್ನು ನಿಮ್ಮನ್ನು ಕರೆಯುತ್ತಾ ಇರುವಂಥದ್ದು. ಬನ್ನಿ, ತೆರೆದ ಪುಸ್ತಕವಾಗಿ ಇರುವಂತ ಎಲ್ಲವನ್ನ ಪ್ರಭು ಯೇಸು ಕ್ರಿಸ್ತನಿಗೆ ಹಂಚಿಕೊಳ್ಳಿ. ಅದು ಒಳ್ಳೆಯದಾಗಿರ್ಬೋದು, ಕೆಟ್ಟದಾಗಿರ್ಬೋದು, ಎಲ್ಲವನ್ನು ಕೇಳಿ ಶಾಂತಿ ಸಮಾಧಾನವನ್ನು ನೀಡಲು ನಮ್ಮ ಪ್ರಭು ತಯಾರಾಗಿದ್ದಾರೆ. ಈ ಒಂದು ಬೇಡಿಕೆಗಾಗಿ ಈಗ ನಾವು ಈ ದಿವ್ಯ ಬಲಿಪೂಜೆಯ ಸಮಯದಲ್ಲಿ ಪ್ರಾರ್ಥಿಸೋಣ. ಎದ್ದು ನಮ್ಮ ವಿಶ್ವಾಸವನ್ನು ನಿವೇದಿಸೋಣ. ಸ್ವರ್ಗವನ್ನು ಭೂಮಿಯನ್ನು ವಿಶ್ವಾಸಿಸುತ್ತೇವೆ. ಇವರು ಪವಿತ್ರಾತ್ಮನಿಂದ ಗರ್ಭಧರಿಸಿದ ಕನ್ಯಾಮರಿಯಮ್ಮನವರಿಗೆ ಜನಿಸಿದರು. ಅಧಿಕಾರದಲ್ಲಿ ಪ್ರಾರ್ಥನೆಯನ್ನು ಕೊಡಿಸಿ ಶ್ರೇಷ್ಠಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಮೂರನೇ ದಿನ ಪುನರುಜ್ಜೀವಿತರಾಗಿ ಎದ್ದರು. ಸ್ವರ್ಗಕ್ಕೆ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಶ್ರೀಮಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರ ವಿಶ್ವಾಸಿಸುತ್ತೇವೆ. ಪವಿತ್ರಾತ್ಮರಿಂದ ಧರ್ಮಸಭೆಯನ್ನು ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇವೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇವೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇವೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇವೆ. ಆಮೆನ್. ನಮ್ಮೆಲ್ಲರ ಕೋರಿಕೆಗಳನ್ನು ಬೇಡಿಕೆಗಳನ್ನು ಇಂದು ತಂದೆ ದೇವರ ಪಾದದ ಬಳಿ ಇಟ್ಟು ಪ್ರಾರ್ಥಿಸೋಣ. ನಿಮ್ಮ ಉತ್ತರ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಜಗದ್ಗುರುಗಳು ಮತ್ತು ಧರ್ಮಸಭೆಯ ನಾಯಕಿಗಾಗಿ ಪ್ರಾರ್ಥಿಸೋಣ. ಪ್ರಭುವೇ, ನಿಮ್ಮ ಧರ್ಮಸಭೆಯನ್ನು ಮುನ್ನಡೆಸುವ ಜಗದ್ಗುರುಗಳಿಗಾಗಿ, ನಮ್ಮ ಧರ್ಮಾಧ್ಯಕ್ಷರು, ಯಾಜಕರು ಹಾಗೂ ಧಾರ್ಮಿಕ ಸಹೋದರಿಯರಿಗಾಗಿ ಪ್ರಾರ್ಥಿಸುತ್ತೇವೆ. ಅವರು ಕೇವಲ ಕಾನೂನಿನ ಕಟ್ಟಳೆಗಳ ಬೋಧನೆಯಿಂದ ಅಲ್ಲದೆ ಸಮರಿಯದ ಮಹಿಳೆಯನ್ನು ನೀವು ಗೆದ್ದಂತೆ ತಾವು ತಮ್ಮ ಪ್ರೀತಿ ಮತ್ತು ದೈವಾನುಭವದ ಮೂಲಕ ಜನರನ್ನು ನಿಮ್ಮತ್ತ ಸೆಳೆಯುವ ನೈಜ ಆರಾಧಕರಾಗಲಿ ಎಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಆರ್ಥಿಕ ಬಾಯಾರಿಕೆ ಮತ್ತು ಪರಿವರ್ತನೆಗಾಗಿ ಪ್ರಾರ್ಥಿಸೋಣ. ಪ್ರಭುವೇ, ನಾವು ಲೌಕಿಕ ಸಂಪತ್ತುಗಳ ಬೆನ್ನತ್ತಿ ನಮ್ಮ ಆತ್ಮದ ಬಾಯಾರಿಕೆಯನ್ನು ಮರೆತಿದ್ದೇವೆ. ಸಮಾರ್ಯದ ಮಹಿಳೆಯು ತನ್ನ ಕೊಡವನ್ನು ಬಿಟ್ಟು ಊರಿಗೆ ಓಡಿದಂತೆ ನಾವು ಸಹ ನಮ್ಮ ಪಾಪದ ಬದುಕನ್ನು ಬಿಟ್ಟು ನಿಮ್ಮ ಸನ್ನಿಧಿಗೆ ಬರುವಂತೆ ಪ್ರೇರೇಪಿಸಿರಿ. ನಮ್ಮ ಅಂತರಂಗದಲ್ಲಿ ನಿನ್ನ ಕೃಪೆಯು ಉಕ್ಕಿ ಹರಿಯುವ ಉದಯಾಗಿ ನೆಲೆಸಲೆಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಕಠಿಣ ಹೃದಯಗಳ ಬದಲಾವಣೆಗಾಗಿ ಪ್ರಾರ್ಥಿಸೋಣ. ಕೀರ್ತನೆಗಾರನ್ನು ಎಚ್ಚರಿಸುವಂತೆ ನಾವು ನಮ್ಮ ಹೃದಯಗಳನ್ನು ಇಸ್ರಾಯೇಲರಂತೆ ಕಲ್ಲಾಗಿ ಮಾಡಿಕೊಳ್ಳದಿರೋಣ. ನಮ್ಮ ಪ್ರಾರ್ಥನೆ, ಉಪವಾಸ ಮತ್ತು ದಾನ ಧರ್ಮಗಳ ನಮ್ಮಲ್ಲಿ ವಿನಮ್ರತೆಯನ್ನು ಮೂಡಿಸಲಿ. ನಿಮ್ಮ ದೈವ ವಾಕ್ಯವೆಂಬ ಬಂಡೆಯಿಂದ ಹರಿಯುವ
ನೀರು ನಮ್ಮ ಒಣಗಿದ ಆಧ್ಯಾತ್ಮಿಕ ಬದುಕನ್ನು ಹಸಿರಾಗಿಸಲಿ ಎಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನೈಜ ಸಾಕ್ಷಿಗಳಾಗಿ ಬಾಳುವಂತೆ ಪ್ರಾರ್ಥಿಸೋಣ. ಪ್ರಭುವೇ, ಸಮಾರಿಯ ಮಳೆಯು ಊರಿನ ಜನರನ್ನು ಕರೆದು ನಿಮ್ಮನ್ನು ಪರಿಚಯಿಸಿದಂತೆ ನಾವು ನಿಮ್ಮ ಸಾಕ್ಷಿಭರಿತ ಜೀವನದಿಂದ ಇತರರಿಗೆ ನಿಮ್ಮನ್ನು ತೋರಿಸುವವರಾಗಲು ಅನುಗ್ರಹಿಸಿ. ನಮ್ಮ ಮಾತು ಮತ್ತು ಕ್ರಿಯೆಗಳು ಜನರಲ್ಲಿ ನಿಮ್ಮ ಮೇಲೆ ವಿಶ್ವಾಸ ಹುಟ್ಟಿಸಲಿ. ನಾವು ಸಮಾಜದಲ್ಲಿ ಶಾಂತಿ ಮತ್ತು ಪ್ರೀತಿಯನ್ನು ಬಿತ್ತುವ ಸಮಾಜಮುಖಿ ಕ್ರೈಸ್ತರಾಗುವಂತೆ ಬಲ ನೀಡಬೇಕೆಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪಾಪದ ಸ್ಥಿತಿಯಲ್ಲಿರುವವರಿಗಾಗಿ ಪ್ರಾರ್ಥಿಸೋಣ. ಸಂತ ಪೌಲರು ಹೇಳಿದಂತೆ, ನಾವು ಇನ್ನೂ ಪಾಪಿಗಳಾಗಿ ಇದ್ದಾಗಲೇ ನೀವು ನಮಗಾಗಿ ಪ್ರಾಣ ತ್ಯಾಗ ಮಾಡಿದ್ದೀರಿ. ಅಜ್ಞಾನ, ಪಾಪ ಮತ್ತು ಕೀಳರಿಮೆಯಿಂದ ಬಳಲುತ್ತಿರುವವರಿಗೆ ನಿಮ್ಮ ಕರುಣೆಯ ದರ್ಶನವಾಗಲಿ. ಅವರು ತಮ್ಮ ಜೀವನದ ನೈಜ ಉದ್ದೇಶವನ್ನು ಅರಿತು ನಿಮ್ಮಲ್ಲಿ ಸಿಗುವ ಸಂಪೂರ್ಣತೆಯನ್ನು ಕಂಡುಕೊಳ್ಳುವಂತೆ ದಯೆ ತೋರಿರಿ ಎಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಇಂದು ನಾವು ವಿಶ್ವ ಮಹಿಳೆಯರ ದಿನವನ್ನು ಆಚರಿಸುವಾಗ ಇಂದು ನಾವು ಎಲ್ಲ ಮಹಿಳೆಯರಿಗಾಗಿ ಪ್ರಾರ್ಥಿಸೋಣ. ಪ್ರಭುವೇ, ಎಲ್ಲ ಮಹಿಳೆಯರು ತಮ್ಮ ಘನತೆ ಮತ್ತು ಮೌಲ್ಯವನ್ನು ಅರಿತು ಗೌರವ, ಸಮಾನತೆ ಮತ್ತು ಸಂರಕ್ಷತೆಯೊಂದಿಗೆ ಬದುಕುವಂತೆ ಕೃಪೆ ನೀಡಿರಿ. ತಾಯಂದಿರು, ಸಹೋದರಿಯರು, ಪುತ್ರಿಯರು ಮತ್ತು ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುವ ಮಹಿಳೆಯರು ತಮ್ಮ ತ್ಯಾಗ ಮತ್ತು ಪ್ರೀತಿಯ ಸಮರ್ಪಕವಾದ ಮಾನ್ಯತೆಯನ್ನು ಪಡೆಯಲಿ. ಹಿಂಸೆ, ಅನ್ಯಾಯ ಮತ್ತು ಭೇದಭಾವದಿಂದ ಅವರು ಮುಕ್ತರಾಗಲಿ. ಜ್ಞಾನ, ಧೈರ್ಯ ಮತ್ತು ನಂಬಿಕೆಯಲ್ಲಿ ಬೆಳೆದು ನಿಮ್ಮ ಪ್ರೀತಿಯ ಜೀವಂತ ಸಾಕ್ಷಿಗಳಾಗಲಿ ಎಂದು ಪ್ರಾರ್ಥಿಸೋಣ. ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ವೈಯಕ್ತಿಕ ಕೋರಿಕೆಗಳಿಗಾಗಿ ಕೆಲ ಕ್ಷಣ ಮೌನವಾಗಿ ವಿನಯಿಸೋಣ. ತಂದೆ ದೇವರೇ, ನಮ್ಮ ಮನದಾಳದ ದೀನ ಕೋರಿಕೆಗಳನ್ನು ಆಲಿಸಿರಿ, ಅವುಗಳನ್ನು ನಿಮ್ಮ ಚಿತ್ತದ ಪ್ರಕಾರ ನಮಗೆ ಕಳುಹಿಸಿರಿ. ಈ ಎಲ್ಲ ಪ್ರಾರ್ಥನೆಗಳನ್ನು ನಮ್ಮ ಪ್ರಭು ನಿಮ್ಮ ಪುತ್ರ ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡುತ್ತೇವೆ. ಆಮೆನ್. ನನ್ನ ಪ್ರೀತಿಯ ಸೃಷ್ಟಿಕರ್ತನೇ, ನನ್ನ ಸರ್ವವು ನಿನಗೆ ಅರ್ಪಣೆ. ನನ್ನ ಪ್ರೀತಿಯ ಸೃಷ್ಟಿಕರ್ತನೇ, ನನ್ನ ಸರ್ವವು ನಿನಗೆ ಅರ್ಪಣೆ. ತರುವ ಕಣಿಸು ಮನವಾರಸು, ನನ್ನ ಬಾಯನ್ನು ಅರ್ಪಣೆಯಾಗಿ. ತರುವ ಕಣಿಸು ಮನವಾರಸು, ನನ್ನ ಬಾಯನ್ನು ಅರ್ಪಣೆಯಾಗಿ. ನನ್ನ ಪ್ರೀತಿಯ ಸೃಷ್ಟಿಕರ್ತನೇ, ನನ್ನ ಸರ್ವವು ನಿನಗೆ ಅರ್ಪಣೆ. ಆತ್ಮೀಯ ಸಹೋದರ ಸಹೋದರಿಯರನ್ನ ಮತ್ತು ನಿಮ್ಮ ಬಳಿಯೂ ಸರ್ವಶಕ್ತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಮ್ಮಿ ಬಲಿ ಕಾಣಿಕೆಗಳಿಂದ ಸಂತೃಪ್ತಿಗೊಳ್ಳಿರಿ. ನಮ್ಮ ಸ್ವಂತ ಪಾಪಗಳಿಗಾಗಿ ಕ್ಷಮೆ ಕೋರುತ್ತಿರುವ ನಾವು ನಮ್ಮ ನೆರೆಹೊರೆಯವರ ತಪ್ಪುಗಳನ್ನು ಕ್ಷಮಿಸಲು ಎಚ್ಚರ ವಹಿಸುವಂತೆ ನಮಗೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ
ಇರಲಿ. ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರೈಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಕ್ರಿಸ್ತ ಪ್ರಭು ಸಮಾರಿತ ಸ್ತ್ರೀಯರೊಳಗಿಂದ ಕುಡಿಯಲು ನೀರನ್ನು ಯಾಚಿಸುವ ಮುನ್ನವೇ ಆಕೆಯಲ್ಲ ವಿಶ್ವಾಸದ ಕೊಡುಗೆಯನ್ನು ಸೃಷ್ಟಿಸಿದರು. ಅವರು ಆಕೆಯ ವಿಶ್ವಾಸಕ್ಕಾಗಿ ಎಷ್ಟೊಂದು ಕಾತುರರಾಗಿದ್ದರೆಂದರೆ ಆಕೆಯಲ್ಲಿ ಅವರು ದೈವ ಪ್ರೀತಿಯ ಅಗ್ನಿಯನ್ನೇ ಹೊತ್ತಿಸಿದರು. ಆದುದರಿಂದ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ದೇವದೂತರೊಂದಿಗೆ ನಿಮ್ಮ ಕಾರ್ಯಗಳನ್ನು ಸಾರುತ್ತಾ ನಿಮ್ಮನ್ನು ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭು ದೇವ ಪರಿಶುದ್ಧರು. ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಉನ್ನತದಲ್ಲಿ ಹೋಸಾನ, ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ. ಪ್ರಭು ನೀವು ನಿಜವಾಗಿ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬಗೆಯುಗಿವೆ. ಈ ಬಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮವನ್ನು ಇಬ್ಬರನ್ನು ಸುರಿಸಿ ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗೆ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಅಪರಾಧಿಯನ್ನು ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತ್ರೆಗೊಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಪೂಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾದ ನನ್ನ ಶರೀರ. ಅಂತೆ ಭೋಜನದ ಅಂತ್ಯದಲ್ಲಿ ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಯೇಸುವಿನ ಮರಣವ ಜಗಕ್ಕೆ ಸಾರುತ್ತೇವೆ. ಅವರ ಪುನರುತ್ಥಾನವ ಕೊಂಡಾಡುತ್ತೇವೆ. ಅವರ ಪುನರುತ್ಥಾನವನ್ನು ನಿರೀಕ್ಷಿಸುತ್ತೇವೆ. ಅವರ ಪುನರುತ್ಥಾನವನ್ನು ನಿರೀಕ್ಷಿಸುತ್ತೇವೆ. ಆದ್ದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರನ್ನು ಪರಿಗಣಿಸಕ್ಕಾಗಿ
ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರೈಸ್ತರ ಮರಣ ಮತ್ತು ಪುನರುತ್ಥಾನವನ್ನು ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮ ಸಭೆಯನ್ನು ಸ್ಮರಿಸಿಕೊಳ್ಳಿ. ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಅಂತೋನಿ ಸ್ವಾಮಿ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ಶ್ರಮಿಸುತ್ತಿರುವ ಮೃತ ಹೊಂದಿರುವ ನಮ್ಮ ಕುಟುಂಬದ ನಮ್ಮ ಸಹೋದರ ಸಹೋದರಿಯರನ್ನು, ಶುದ್ಧೀಕರಣ ಸ್ಥಳದಲ್ಲಿರುವಂಥ ಎಲ್ಲ ಆತ್ಮಗಳನ್ನು, ನಿಮ್ಮ ದಯೆಯಲ್ಲಿ ಇಂದು ಮೃತ ಹೊಂದಿದ ಎಲ್ಲರನ್ನು ಸ್ಮರಿಸಿಕೊಳ್ಳಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ಇಂದು ಬಲಿಪೂಜೆ ಉದ್ದೇಶಗಳನ್ನು ಅರ್ಪಿಸುತ್ತಿರುವವರ ಮೇಲೂ ದಯ ತೋರಿರಿ. ದೇವಮಾತೆ ಪೂಜೆ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೇಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಯಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮೈಕ್ಯದಲ್ಲಿ ಸರ್ವಗೌರವವು ಮಹಿಮೆಯು ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರಾಜ್ಞೆ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಕರಾಗಿ ಧೈರ್ಯದಿಂದ ನಾವು ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸ್ಥಾಪನೆ ಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರಿಯಸ್ಥರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪವನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ರದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗಾಂತರಕ್ಕೂ ಜೀವಿಸಿ ಆಳವನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ಪ್ರಭು ಯೇಸು ಕ್ರಿಸ್ತರು, ಇಗೋ ಇವರೇ ದೇವರ ಕುರಿಮರಿ, ಲೋಕದ ಪಾಪಗಳನ್ನು ಪರಿಹರಿಸುವ ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರಾದ ನಾವೆಲ್ಲರೂ ಭಾಗ್ಯವಂತರು. ಪ್ರಭು, ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರಳಲ್ಲ, ಆದರೆ ನಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು.
ಕಂಡೆ ನನ್ನ ಬಾಳಿನ ಬೆಳಕನ್ನು ಕಂಡೆ ನನ್ನ ಜೀವ ಜ್ಯೋತಿಯನ್ನು ಕಂಡೆ ನನ್ನ ಜೀವಂತ ದೇವರ ಕಂಡೆ ನಾನೇ ಜೀವಾಮೃತವು ಎಂದರು ಯೇಸು ಎನ್ನೊಡನಿರದೆ ಜೀವವು ಇರಲು ಎಂದರೆ ನಿಮ್ಮ ಅಳಿವು ಜೀವವನೆಯುವರು ನಾನು ಪರಗಿದ್ದೇನು ಜೀವನಾರೆಯ ನನ್ನ ಜೀವಂತ ದೇವರ ಕಂಡೆ ನನ್ನ ಹಾಡಿನ ಬೆಳಕನ್ನು ಕಂಡೆ ನನ್ನ ಜೀವ ಜ್ಯೋತಿಯನ್ನು ಕಂಡೆ ನನ್ನ ಜೀವಂತ ದೇವರ ಕಂಡೆ ನಾನೇ ಜೀವನತೆಯು ಎಂದರು ಯೇಸು ಕಂಡರೆ ನಿಮ್ಮಯ ಜೀವದ ಚಿಲುಮೆ ನಾನೇ ನಿಮಗೆ ಜೀವನವರು ಎಣ್ಣೆಯ ಪಾರ್ಶ್ವದಿ ಹನಿಯು ನನ್ನ ಜೀವಂತ ದೇವರ ಕಂಡೆ ನನ್ನ ಬಾಳಿನ ಬೆಳಕನ್ನು ಕಂಡೆ ನನ್ನ ಜೀವ ಜ್ಯೋತಿಯನ್ನು ಕಂಡೆ ನನ್ನ ಜೀವಂತ ದೇವರ ಕಂಡೆ ನಾನೇ ನಿಮ್ಮಯ ಬೆಳಕು ಎಂದರು ಯೇಸು ಬಾಳಿನ ಮಾರ್ಗದಿ ಸತ್ಯದ ಬೆಳಕು ಪಾಪದ ಕತ್ತಲೆಯುವುದು ಪಾಪದ ಕತ್ತಲೆಯಂತಿಹ ಮನುಜ ಸತ್ಯದ ಜ್ಯೋತಿಯು ಜೀವತಿ ಮಾರ್ಗವು ನನ್ನ ಜೀವಂತ ದೇವರ ಕಂಡೆ ನನ್ನ ಬಾಳಿನ ಬೆಳಕನ್ನು ಕಂಡೆ ನನ್ನ ಜೀವ ಜ್ಯೋತಿಯನ್ನು ಕಂಡೆ ನನ್ನ ಜೀವಂತ ದೇವರ ಕಂಡೆ ಪ್ರಾರ್ಥಿಸೋಣ. ಪ್ರಭು ಸ್ವರ್ಗದಲ್ಲಿ ನೋಡಗಿರುವ ವರದಾನಗಳ ವಾಗ್ದಾನಗಳನ್ನು ಪಡೆದಿದ್ದೇವೆ ಹಾಗೂ ಇಹದಲ್ಲಿರುವಾಗಲೇ ಉನ್ನತದಿಂದ ಬರುವ ರೊಟ್ಟಿಯಿಂದ ಪೋಷಿತರಾಗಿದ್ದೇವೆ. ನಮ್ಮಲ್ಲಿ ಸಾಂಸ್ಕಾರಿಕವಾಗಿ ನೆರವೇರಿಸುತ್ತಿರುವನ್ನು ಅದರ ನೈಜ ಪರಿಪೂರ್ಣತೆಗೆ ತನ್ನಿರೆಂದು ನಾವು ನಿಮ್ಮನ್ನು ಧನ್ಯತೆಯಿಂದ ಯಾಚಿಸುತ್ತೇವೆ. ನಮ್ಮ ಪ್ರಭು ಕ್ರೈಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ತಂದೆ ದೇವರೇ, ನಿಮ್ಮ ಕೊಡುಗೆಯಾದ ಈ ತೈಲವನ್ನು ಅಭ್ಯಂಗಿಸಿ ಅಭಿಷೇಕಿಸಿರಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಈ ತೈಲವು ನಿಮ್ಮ ರಕ್ಷಣೆಯ ಸಂಕೇತವಾಗಿದೆ.
ತೈಲವು ಆರೋಗ್ಯವನ್ನು ಪಡೆಯುವಂತಹ, ನೋವನ್ನು ನೀಗಿಸುವಂತಹ ಸಾಧನವಾಗಿದೆ. ಈ ನಿಟ್ಟಿನಲ್ಲಿ ಯಾರೆಲ್ಲ ಈ ತೈಲದಿಂದ ಅಭಿಷೇಕಿಸಲ್ಪಡುತ್ತಾರೋ, ಅಭ್ಯಂಗಿಸಲ್ಪಡುತ್ತಾರೋ ಅವರು ನಿಮ್ಮ ಆಶೀರ್ವಾದದಿಂದ ತುಂಬಲಿ ಮತ್ತು ಅವರಲ್ಲಿರುವಂತಹ ಎಲ್ಲ ದೈಹಿಕ ಮಾನಸಿಕ ಅನಾರೋಗ್ಯವು ನಿಮ್ಮ ಕರುಣೆಯಿಂದ, ನಿಮ್ಮ ಪಾರ್ಶ್ವದಿಂದ ಹರಿದು ಬರುವಂತಹ ರಕ್ತವು ನೀವು ಹೇಗೆ ಗುಣಪಡಿಸುತ್ತದೋ ಅದೇ ರೀತಿ ತೈಲವು ಗುಣಪಡಿಸುವ ಸಂಕೇತವಾಗಿದೆ. ಎಲ್ಲ ಪ್ರಾರ್ಥನೆಗಳನ್ನು ನಮ್ಮ ಪ್ರಭು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ. ಆಮೆನ್. ಈಗ ಹಾಡನ್ನು ಹಾಡುವಾಗ ಎಲ್ಲರೂ ಎರಡು ಲೈನಾಗಿ ಬಂದು ಈ ತೈಲದ ಅಭ್ಯಂಗನೆಯನ್ನ ಪಡೆಯಬೇಕಾಗಿ ಕೇಳಿಕೊಳ್ತೇವೆ. ಇಬ್ಬರು ಗುರುಗಳ ಮುಂದೆ ಇರ್ತೇವೆ, ಎರಡು ಸಾಲಾಗಿ ಬರುವಂಥದ್ದು. ಈ ತೈಲದ ಅಭ್ಯಂಗನೆ ಪ್ರತಿಯೊಂದು ಬಾರಿ ತೈಲದ ಅಭ್ಯಂಗನೆ ಮಾಡಿದಾಗ ದೇವರು ತಮ್ಮ ಪವಿತ್ರಾತ್ಮರ ಶಕ್ತಿಯಿಂದ ನಮ್ಮಲ್ಲಿರುವ ಎಲ್ಲ ರೋಗ ರುಜಿನಗಳನ್ನು ನಿವಾರಿಸುತ್ತಾರೆ. ಆ ವಿಶ್ವಾಸದಲ್ಲಿ ಈ ತೈಲ ಅಭ್ಯಂಗನೆಯಲ್ಲಿ ನಾವು ಭಾಗಿಯಾಗಬೇಕು. ಪವಿತ್ರ ಆತ್ಮರಿ ಬನ್ನಿ, ನಿನ್ನಯ ಬೀಜದ ಪ್ರಭೆಯನ್ನು ಬೀರಿ. ಪವಿತ್ರ ಆತ್ಮರಿ ಬನ್ನಿ, ಪವಿತ್ರ ಆತ್ಮರಿ ಬನ್ನಿ, ನಿನ್ನಯ ಬೀಜದ ಪ್ರಭೆಯನ್ನು ಬೀರಿ. ಪವಿತ್ರ ಆತ್ಮರೇ ಬನ್ನಿ, ಬಡವರ ಪಿತರೇ, ದೀನರ ಪಾಲಕರೇ, ಬಡವರ ಪಿತರೇ, ದೀನರ ಪಾಲಕರೇ, ವರಗಳ ನಾಥರೇ, ಹೃದಯದ ದೀಪವೇ, ಆತ್ಮದೊಡೆಯ ಕೊಡುವೆಯ ವಾಸಿ. ಪವಿತ್ರ ಆತ್ಮರೇ ಬನ್ನಿ, ನಿಮ್ಮಯ ತೇಜದ ಕೃಪೆಯನ್ನು ಬೀರಿ. ಪವಿತ್ರ ಆತ್ಮರೇ ಬನ್ನಿ, ದಣಿಗಳಿಗೆ ಸುಖವೇ, ಬಿಸಿಲಲ್ಲಿ ತಣಿವೆ. ದಣಿಗಳಿಗೆ ಸುಖವೇ, ಬಿಸಿಲಲ್ಲಿ ತಣಿವೆ. ದುಃಖದ ಶಾಂತಿ, ಭಾಗ್ಯದ ಜ್ಯೋತಿಯೇ, ನಿಮ್ಮಯ ಆಕರ ಅಂತರವಾಸಿ. ಪವಿತ್ರ ಆತ್ಮರೇ ಬನ್ನಿ, ನಿಮ್ಮಯ ತೇಜದ ಪ್ರಭೆಯನ್ನು ಬೀರಿ. ಪವಿತ್ರ ಆತ್ಮರೇ ಬನ್ನಿ, ಸಾನ್ನಿಧ್ಯವಿರುತ್ತ ಪಾಪವ ತೊಳೆಯುವುದು. ಸಾನ್ನಿಧ್ಯವಿರುತ್ತ ಪಾಪವ ತೊಳೆಯುವುದು. ಅನುಪಮ ಶುದ್ಧಿ ಮಲಿನರಿಗುವುದು. ದೇನೆಯ ಇರುವೆ ಸಾಂತ್ವನ ನೀಗು. ಪವಿತ್ರ ಆತ್ಮರೇ ಬನ್ನಿ, ನಿಮ್ಮಯ ತೇಜದ
ಕೃಪೆಯನ್ನು ನೀಡಿ ಪವಿತ್ರ ಆತ್ಮರೇ ಬನ್ನಿ ಪವಿತ್ರ ಆತ್ಮರೇ ಬನ್ನಿ ನಿಮ್ಮಯ ತೇಜದ ಕೃಪೆಯನ್ನು ನೀಡಿ ಪವಿತ್ರ ಆತ್ಮರೇ ಬನ್ನಿ ಪವಿತ್ರ ಆತ್ಮರೇ ಬನ್ನಿ. ನಮ್ಮ ಮುಂದೆ ಈ ರೊಟ್ಟಿಗಳನ್ನು ಇಡಲಾಗಿದೆ, ಅದನ್ನು ಕೂಡ ನಾವು ಪವಿತ್ರೀಕರಿಸೋಣ. ಅದಕ್ಕೆ ನಿಲ್ಲೋಣ. ತಂದೆ ದೇವರೇ, ನಾನೇ ಜೀವದಾಯಕ ರೊಟ್ಟಿ ಎಂದು ನಿಮ್ಮ ಪುತ್ರರ ಮೂಲಕ ನಮಗೆ ತಿಳಿಯಪಡಿಸಿದ್ದೀರಿ. ಈ ರೊಟ್ಟಿಯನ್ನು ಸೇವನೆ ಮಾಡುವಂಥವರು ಎಂದಿಗೂ ಸಾಯರು ಎಂಬ ವಿಶ್ವಾಸದಿಂದ ನಾವು ಪವಿತ್ರ ಬಲಿ ಪೂಜೆಯ ಸಮಯದಲ್ಲಿ ನಿಮ್ಮ ದೇಹವನ್ನು ಪೂಜಿಸಿದ್ದೇವೆ. ಈಗ ನಾವು ಪ್ರಾರ್ಥಿಸುತ್ತೇವೆ, ಈ ರೊಟ್ಟಿಯನ್ನು ಆಶೀರ್ವದಿಸಿ ದೈಹಿಕವಾಗಿ ಇದು ನಮ್ಮನ್ನು ಸಂತೃಪ್ತಿಗೊಳಿಸಿ ಆತ್ಮಿಕವಾಗಿ ನಿಮ್ಮ ರಾಜ್ಯಕ್ಕಾಗಿ ಸಾಮ್ರಾಜ್ಯಕ್ಕಾಗಿ ದುಡಿಯುವಂತಹ ಸಕಲ ವರಪ್ರಸಾದಗಳನ್ನು ನಮಗೆ ದಯಪಾಲಿಸಲಿ. ಎಲ್ಲ ಪ್ರಾರ್ಥನೆಗಳನ್ನು ನಮ್ಮ ಪ್ರಭು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಮ್ಮೆಲ್ಲರನ್ನು ಹರಸಿ ಆಶೀರ್ವದಿಸಲಿ. ಆಮೆನ್. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ದಯಮಾಡಿ ಕುಳಿತುಕೊಳ್ಳಿ. ಪ್ರಿಯ ಸಹೋದರ ಸಹೋದರಿಯರೇ, ಹೇಗಿತ್ತು ಒಂದು ದಿನದ ಆರಾಧನೆ ಧ್ಯಾನ ಕೂಟ? ಚೆನ್ನಾಗಿತ್ತಾ? ಜೋರಾಗಿ ಹೇಳಿ ಮತ್ತೆ. ಸೊ ಈ ಒಂದು ದಿನದ ಸಂಪೂರ್ಣ ದಿನವನ್ನು ನಾವು ದೇವರ ಪ್ರಸನ್ನತೆಯಲ್ಲಿ ಕಳೆಯಲು ನಮಗೆ ನೆರವಾದಂತಹ ಒಂದನೆಯ ಫಾದರ್ ಸಿರಿಲ್ ಆನಂದ್ ಪಿರೇರಾ ಮತ್ತು ಸಹೋದರರಾದ ಅನಿಲ್ ಫುಟಾಡೋ ಮತ್ತು ಸುನೀಲ್ ರವರಿಗೆ ಜೋರಾದ ಚಪ್ಪಾಳೆಯನ್ನು. ನಮ್ಮ ಧರ್ಮ ಕೇಂದ್ರ ಹೊಸದಾಗಿ ಸ್ಥಾಪನೆಯಾಗಿರುವ ಧರ್ಮ ಕೇಂದ್ರ, ಈ ಬುನಾದಿಗಳು ಅತಿ ಮುಖ್ಯ. ಒಂದು ಮನೆ ಕಟ್ಟಬೇಕಾದ್ರೆ ಒಂದು ಒಳ್ಳೆಯ ಅಸ್ಥಿವಾರ ಹಾಕುವುದು ಅತಿ ಮುಖ್ಯ. ಅದರಲ್ಲಿ ಈ ಒಂದು ಆಧ್ಯಾತ್ಮಿಕ ಧ್ಯಾನ ಕೂಟಗಳು, ಇದರಲ್ಲಿ ನಾವು ಎಷ್ಟು ದೇವರ ಅನುಗ್ರಹಕ್ಕೆ ಪಾತ್ರರಾಗ್ತೇವೋ ಅಷ್ಟು ನಮ್ಮ ವಿಶ್ವಾಸ ದೃಢವಾಗುತ್ತದೆ. ನಮ್ಮ ಧರ್ಮ ಕೇಂದ್ರದ ಒಂದು ವಿಶ್ವಾಸ ದೃಢವಾಗುತ್ತದೆ. ಈ ಒಂದು ಕಾರ್ಯದಲ್ಲಿ ನಾನು 3 ತಿಂಗಳ ಮುಂಚೆನೇ ಫಾದರ್ಗೆ ಸುಮ್ಮನೆ ಕಾಲ್ ಮಾಡಿದ್ದೆ ಅಷ್ಟೇ. ನನಗೆ ಸಿಕ್ಕಿದಾಗ ಫಾದರ್, ನಮ್ಮ ಧರ್ಮ ಕೇಂದ್ರಕ್ಕೆ ತಪಸ್ಸು ಕಾಲದಲ್ಲಿ ನೀವೇ ಬರಬೇಕು, ನೀವೇ ಬಂದು ಧ್ಯಾನ ಕೂಟವನ್ನು ನಡೆಸ್ಕೊಡ್ಬೇಕು. ಅವರು ಅವತ್ತೇ ಓಕೆ ಅಂತೇಳಿ ಡೇಟ್ ಬ್ಲಾಕ್ ಮಾಡ್ತಿದ್ರು. ಸೊ ನಿಮಗೆ ಗೊತ್ತು, ತಪಸ್ಸು ಕಾಲದಲ್ಲಿ ಎಲ್ಲ ಒಳ್ಳೆಯ ಪಿಕ್ಚರ್ಗಳಿಗೆ ಡಿಮ್ಯಾಂಡ್ ಜಾಸ್ತಿ. ಸೊ ಆದ್ರಿಂದ ನನಗೆ ಗೊತ್ತಿತ್ತು ಫಾದರ್ ಯಾವಾಗಲೂ ಬುಕ್ ಆಗಿರ್ತಾರೆ ಅಂತೇಳಿ. ಸೊ ಆದ್ರಿಂದಾಗಿ ನಾನು 3 ತಿಂಗಳು ಮುಂಚೆನೆ ಕೇಳಿದಾಗ ಫಾದರ್ ಬಹಳ ಪ್ರೀತಿಯಿಂದ ನಮ್ಮ ಧರ್ಮ ಕೇಂದ್ರದ ಮೇಲಿನ ಒಂದು ಅಭಿಮಾನದಿಂದ ಒಪ್ಪಿಕೊಂಡು ಈ ದಿನವನ್ನ ಅರ್ಥಪೂರ್ಣವಾಗಿ ನಮಗೆ ಪ್ರಾರ್ಥನೆ, ಉಪವಾಸ ಮತ್ತು ದಾನ ಧರ್ಮ ಈ ಅಂಶದ ಮೇಲೆ ವಿವರಣೆಯನ್ನು ನೀಡುತ್ತಾ ದೈವವಾಕ್ಯದಿಂದ ನಮ್ಮನ್ನ ಪ್ರೇರೇಪಿಸಿದ್ದಾರೆ. ಸೊ ಆದ್ರಿಂದ ಗುರುಗಳೇ, ನಮ್ಮ ಧರ್ಮ ಕೇಂದ್ರದ ಪ್ರತಿಯೊಂದು ಕುಟುಂಬದ ಹಾಗೂ ಸದಸ್ಯರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ದಯಮಾಡಿ ಗುರುಗಳು ಮುಂದೆ ಬರಬೇಕು. ಈ ನಮ್ಮ ಪುಟ್ಟ ಪ್ರೀತಿಯ ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಎಸ್ಸಲಿನ್ ಲೋಬೋರವರು ಮುಂದೆ ಬಂದು ಗುರುಗಳಿಗೆ ಶಾಲನ್ನ ಹಾಕುವುದರ ಮೂಲಕ ನಮ್ಮ ಅಭಿಮಾನವನ್ನ ಹಾಗೂ ಗೌರವವನ್ನ ತೋರಿಸಬೇಕಾಗಿ ಕೇಳಿಕೊಳ್ತೇನೆ. ಜೋರದ ಚಪ್ಪಾಳೆಯೊಂದಿಗೆ ಗುರುಗಳಿಗೆ ಅಭಿನಂದನೆಯನ್ನ ಸಲ್ಲಿಸೋಣ. ಅಂತೆಯೇ ಸಹೋದರರಾದ ಅನಿಲ್ ಫುಟಾಡು ಮತ್ತು ಸುನಿಲ್ ರವರು ಮುಂದೆ ಬರಬೇಕಾಗಿ ಕೇಳ್ಕೊಳ್ತೇನೆ. ಅವರ ಮಧುರ ಕಂಠದಿಂದ ಹಾಗೂ
ಆಧ್ಯಾತ್ಮಿಕವಾಗಿ ನಮ್ಮನ್ನು ಆರಾಧನೆಗಳಲ್ಲಿ ಸಂಗೀತದೊಂದಿಗೆ ಸಂಪೂರ್ಣ ದಿನವನ್ನು ದೇವರ ಪ್ರಸನ್ನತೆಯಲ್ಲಿ ಕಳೆಯಲು ನಮಗೆ ನೆರವಾಗಿದ್ದಾರೆ. ಸಹೋದರ ಅನಿಲ್ ಫುಟಡ್ ಅವರು ದಯಮಾಡಿ ಮುಂದೆ ಬನ್ನಿ. ಸೊ ಇವರಿಗೆ ಬೆನೆಡಿಕ್ಟಾ ಗೊನ್ಜಾಲ್ವಿಸ್ ಅವರು ಮುಂದೆ ಬಂದು ಶಾಲನ್ನು ಅವಧಿಸುತ್ತಾ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕಾಗಿ ಕೇಳ್ಕೊಳ್ತೇನೆ. ಇವರು ಒಳ್ಳೆಯ ಸಂಗೀತ ಸಂಯೋಜಕರು. ಅನೇಕ ಸಿಡಿಗಳನ್ನು ಹಾಡುಗಳನ್ನು ಅವರು ಹೊರತಂದಿದ್ದಾರೆ. ಸೊ ಆತ್ಮ ಅನ್ನೋದು ಬಹಳ ಫೇಮಸ್ ಆದಂತಹ ಒಂದು ಧ್ವನಿ ಸುರುಳಿ. ಅವರಿಗೂ ಅವರ ಕುಟುಂಬವನ್ನ ದಯಾಮಯ ದೇವರು ಹರಸಲೆಂದು ನಾವೆಲ್ಲರೂ ಪ್ರಾರ್ಥಿಸುವರಾಗೋಣ. ಧನ್ಯವಾದಗಳು. ಅಂತೆಯೇ ಸಹೋದರ ಸುನಿಲ್ ರವರು ಮುಂದೆ ಬರಬೇಕು. ಇವರು ಹರಹಳ್ಳಿಯಿಂದ ಬಹಳ ವಿಶ್ವಾಸಯುತವಾಗಿ ನಮ್ಮನ್ನ ಆರಾಧನೆಗಳಲ್ಲಿ ಮುನ್ನಡೆಸಿದ್ದಾರೆ ಎಂದು. ಸೊ ಅವರಿಗೆ ನಮ್ಮ ಹೃದಯಾಂತರದ ವಂದನೆಯನ್ನ ಸಲ್ಲಿಸುತ್ತಾ ಈ ಒಂದು ಶಾಲನ್ನ ನಮ್ಮ ಗಿಲ್ಬರ್ಟ್ ಲೋಬೋರ್ ಅವರು ಮುಂದೆ ಬಂದು ಹಾಕಬೇಕಾಗಿ ಕೇಳ್ಕೊಳ್ತೇನೆ. ನಮ್ಮ ಎಲ್ಲ ಕುಟುಂಬಗಳ ಪರವಾಗಿ ಸಹೋದರರೇ ನಿಮಗೆ ಕೃತಜ್ಞತೆಗಳು ಹಾಗೂ ನಿಮ್ಮ ಕುಟುಂಬಕ್ಕೆ ದಯಾಮಯ ದೇವರು ಹೇರಳವಾದ ಆಶೀರ್ವಾದ ಕರುಣಿಸಲೆಂದು ನಾವು ನಮ್ಮ ಪ್ರಾರ್ಥನೆಯಲ್ಲಿ ಸದಾ ಪ್ರಾರ್ಥಿಸುತ್ತೇವೆ. ಅಂತೆಯೇ ಪ್ರಿಯರೇ, ಈ ತಂಡ ಎಲ್ಲ ಕಡೆ ಹೋಗಿ ದೇವರ ವಾಕ್ಯವನ್ನು ಸಾರುವಾಗ ದಯಮಯ ದೇವರು ಇವರನ್ನು ಎಲ್ಲ ರೀತಿಯಲ್ಲಿ ಆಶೀರ್ವದಿಸಲೆಂದು ಒಳ್ಳೆಯ ಆರೋಗ್ಯ ಭಾಗ್ಯ ಕೊಡಲೆಂದು ನೀವು ನಿಮ್ಮ ಕುಟುಂಬಗಳಲ್ಲಿ ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಮರೆಯದಿರಿ. ಪ್ರಿಯರೇ, ಕಳೆದ ವಾರ ನೀವು ನೀಡಿದ ಉದಾರ ಕಾಣಿ ಶಿಲುಬೆಯೇ ನಿನ್ನ ಮಾರ್ಗ, ಮುಂದೆ ನಡೆಯುವಾಗ ಹಿಂದೆ ನೋಡದಿರು. ಯೇಸುವೇ ಜೀವದಾತ, ಯೇಸುವೇ ಜೀವದಾತ, ನಿನ್ನ ನುಡಿಯು ನದಿಯಲ್ಲಿ ಮುಳುಗಲು ಯಾರು ಉಳಿಸರು. ನಿನ್ನ ನುಡಿಯು ನದಿಯಲ್ಲಿ ಮುಳುಗಲು ಯಾರು ಉಳಿಸರು. ಯೇಸುವನೇ ಆಶ್ರಯ ಬೇಡಲು, ಯೇಸುವನೇ ಆಶ್ರಯ ಬೇಡಲು ಅವರು ಕಾಯುವರು. ನಿನ್ನನ್ನು ತೊರೆಯರು, ನಿನ್ನನ್ನು ತೊರೆಯರು. ಶಿಲುಬೆಯೇ ನಿನ್ನ ಮಾರ್ಗ, ಮುಂದೆ ನಡೆಯುವಾಗ ಹಿಂದೆ ನೋಡದಿರು. ಯೇಸುವೇ ಜೀವದಾತ, ಯೇಸುವೇ ಜೀವದಾತ. ಪುತ್ರ